ಇವತ್ತೊಂದು ಭಯಂಕರ ಪಾಡ್ಕಾಸ್ಟ್ ತಂದಿದ್ದೀನಿ ನಿಮಗೋಸ್ಕರ. ಇತ್ತೀಚೆಗೆ ನಾನು ಇವ್ರನ್ನ ಭೇಟಿ ಮಾಡಿದೆ. ಆ, ಒಂದು ಆಹ್, ಒಂದು ಸಭೆ, ಒಂದು ಬಿಸ್ನೆಸ್ ನೆಟ್ವರ್ಕಿಂಗ್ ಇವೆಂಟಲ್ಲಿ ಮೀಟ್ ಮಾಡಿದೆ ಇವ್ರನ್ನ. ಅವ್ರನ್ನ ರೆಕಗ್ನೈಸ್ ಮಾಡೋದ್ರಲ್ಲಿ ಅವರ ಕಾಂಟ್ರಿಬ್ಯೂಷನ್‌ಗೆ. ಆ ಕಾಂಟ್ರಿಬ್ಯೂಷನ್‌ನ ಕೇಳಿ ನಾನು ದಂಗಾಗೋದೆ. ಇನ್ನೊಂದು ದಂಗಾಗುವಂಥ ವಿಚಾರ ಏನು ಅಂತಂದ್ರೆ, ಒಂದು ಗ್ರೂಪ್ ಆಫ್ ಒಂದು 500 ಜನದಲ್ಲಿ ಕ್ರಾಸ್ ಲ್ಯಾಂಗ್ವೇಜ್ ಮಾತಾಡೋರು ಇದರಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಘಂಟಾಘೋಷವಾಗಿ ಮಾತಾಡಿದ್ರು. ಥ್ರಿಲ್ ಆಗೋಗಿ ನಾನು ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿದೆ. ಅನಿತಾ ಅವರೇ, ನಿಮ್ಮನ್ನ ನಾನು ಪಾಡ್ಕಾಸ್ಟ್ ಹೋಸ್ಟ್ ಮಾಡಲೇಬೇಕು ಅಂತ. ಇವತ್ತು ನಮ್ಮ ಜೊತೆ ಬಂದು ಕೂತಿದ್ದಾರೆ ಅನಿತಾ ಅವರು. ಮೇಡಮ್, ವೆಲ್ಕಮ್. ಬ್ರಿಲಿಯಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ ಅಂತ ಒಂದು ಮ್ಯಾನ್ ಪವರ್ ಸೋರ್ಸಿಂಗ್ ಕಂಪ್ನಿನ ನಡೆಸ್ತಾ ಇದ್ದಾರೆ. ಅಮೇಝಿಂಗ್ ಜರ್ನಿ ಅಂತ ಅನ್ನಿಸ್ತು ಅವ್ರ ಹತ್ರ. ಅವರ ಜರ್ನಿ ನಾನು ಕೇಳಿದಾಗ ಅಮೇಝಿಂಗ್ ಜರ್ನಿ ಅಂದರೆ ನಮ್ಮಲ್ಲಿರುವಂಥ ಕಟ್ಟುಪಾಡುಗಳನ್ನೆಲ್ಲ ಮೀರಿ ಆ, ಒಂದು ಬಿಸ್ನೆಸ್ ನಡೆಸ್ಬೋದು. ಆ ಬಿಸ್ನೆಸ್ನ ಒಂದು ಹಂತಕ್ಕೆ ತಗೊಂಡು ಹೋಗೋದು ಅಲ್ದಿರ ಆ ಬಿಸ್ನೆಸ್ ಮುಖಾಂತರ ನೂರಾರು ಜನಕ್ಕೆ ಕೆಲಸ ಕೊಡ್ಬೋದು. ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಆರ್ಗನೈಸೇಷನ್ ತರ್ಬೋದು ಅನ್ನುವಂಥ ಒಂದು ಆ, ತುಂಬ ಪ್ರಬಲವಾದಂಥ ಒಂದು ಇನ್ಫಾರ್ಮೇಷನ್, ಪ್ರಬಲವಾದಂಥ ಒಂದು ಆ, ಆ, ಸ್ಫೂರ್ತಿ ನನಗೆ ಅವತ್ತು ಸಿಕ್ತು ಇವ್ರ ಕಡೆಯಿಂದ. ಬ್ರಿಲಿಯಂಟ್ ಮ್ಯಾನ್ ಪವರ್ ಸೊಲ್ಯೂಷನ್ಸ್ ಅನ್ನೋ ಕಂಪನಿ ಮೇಡ್ ಸರ್ವಿಸಸ್, ಡ್ರೈವರ್ ಸರ್ವಿಸಸ್, ಹೌಸ್ ಕೀಪಿಂಗ್ ಸರ್ವಿಸಸ್, ಈ ಥರ ಹಲವಾರು ಅನ್ಆರ್ಗನೈಸ್ ಸೆಕ್ಟ್ರಲ್ಲಿರುವಂಥ ಮ್ಯಾನ್ ಪವರ್ ಸೋರ್ಸಿಂಗ್ ಕೆಲಸ ಮಾಡ್ತಾರೆ. ಇವರು ನಮ್ಮ ಬೆಂಗಳೂರಿನವರು, ಆನೇಕಲ್ಲಲ್ಲಿ ಹುಟ್ಟು ಬೆಳೆದಂಥವ್ರು. ಇವರ ಜರ್ನಿ ಏನು, ಹೇಗೆ ಅನ್ನೋ ಆ ಥ್ರಿಲ್ಲಿಂಗ್ ಫ್ಯಾಕ್ಟರ್ನ ಅವರಿಂದಾನೇ ಕೇಳೋಣ. ನಿಮ್ಮ ಜರ್ನಿ ಹೇಳಿ ಮೇಡಮ್, ತುಂಬ ಥ್ರಿಲ್ಲಿಂಗ್ ಆಗಿದೆ ನನಗೆ. ನನ್ಗೆ ಇಲ್ಲಿವರೆಗೂ ಇನ್ವೈಟ್ ಮಾಡಿರೋದಕ್ಕೆ. ನನ್ನ ತಂದೆ ತಾಯಿಗೆ ನನ್ನ 3 ಮಕ್ಕಳು. ನಾವು ಆನೇಕಲ್ ತಾಲೂಕು ಇಂಡಾಡಿ ಗ್ರಾಮದ ಮೆಸ್ರಮಂದೊಡ್ಡಿ ಅಂತ ನಮ್ಮ ಊರ ಹೆಸರು. ಅಲ್ಲೇ ಹುಟ್ಟಿ ಬೆಳೆದಿದ್ದು. ಅಪ್ಪ ಅಮ್ಮ. ಅಪ್ಪ ಬಂದು ಗೌರ್ಮೆಂಟ್ ಜಾಬು, ಕಂಡಕ್ಟರ್ ಕೆಲಸ, BMTC ಕಂಡಕ್ಟ್ರು ಸೇವೆಗಳನ್ನೆಲ್ಲ ಸಲ್ಲಿಸಿ ಇವಾಗ ರಿಟೈರ್ಡ್ ಆಗಿದ್ದಾರೆ. ಅಣ್ಣ ಒಬ್ಬ ಇದ್ದಾನೆ, ತಮ್ಮ ಒಬ್ಬ ಇದ್ದೇನೆ, ನಾನು ಒಬ್ಳೆ ಮಗಳು. 3 ಜನಕ್ಕೂ ಮದುವೆ ಆಗಿದೆ. ನನಗೂ ಅದೇ ಊರಿಗೆ ಮದುವೆ ಆಗಿದೆ. ನಾವು ಆನೇಕಲ್ ತಾಲೂಕು ASB ಸ್ಕೂಲಲ್ಲಿ ನಾನು ಕನ್ನಡ ಮೀಡಿಯಮಲ್ಲಿ ಓದಂಥ ಕನ್ನಡದ ಹುಡುಗಿ ಮೊದಲಾಗಿ. ನನ್ನ ಕನ್ನಡ ನಮಗೆ 5th ಸ್ಟ್ಯಾಂಡರ್ಡಿಂದ ABCD ಬಂದಿದ್ದು. ಇಂಗ್ಲೀಷ್ ಅಷ್ಟೊಂದು ಅಚೀವ್ಮೆಂಟ್ ಆಗಿರಲಿಲ್ಲ. ಒಂದು ಹಿಂದಿ ಬಂದು ಇಂಗ್ಲೀಷ್ ಬಂದು 5th ಸ್ಟ್ಯಾಂಡರ್ಡಿಂದ ಇತ್ತು. ಇನ್ನು ನಾನು 10th ಸ್ಟ್ಯಾಂಡರ್ಡ್ ಗಂಟ ಓದಿದೆ. ಅಲ್ಲಿಗೆ ನಾನು ಸ್ಟಾಪ್ ಆಯಿತು ಎಜುಕೇಷನ್ನು. ಮುಂದಕ್ಕೆ ಏನು ಮಾಡೋದು? ಮದುವೆ ಮಾಡಿಬಿಟ್ರು. ಮದುವೆ ಮಾಡಿ ಕಳಿಸ್ಬಿಟ್ರು. ಬಟ್ ಇಲ್ಲಿಗೆ ನಾನು ನಿಂತ್ಕೋಬಾರ್ದು, ನನ್ನ ಲೈಫು ಇಲ್ಲೇ ಫುಲ್ ಸ್ಟಾಪ್ ಆಗಬಾರ್ದು, ಏನಾದರೂ ಮಾಡ್ತಾನೆ ಇರಬೇಕು ಲೈಫಲ್ಲಿ ಅನ್ನೋದನ್ನ ನಾನು ಅಲ್ಲಿಂದ ಮದುವೆ ಆಗಿ 1 ವರ್ಷದಲ್ಲೇ ನಂದು ಕೆಲಸದ ಜರ್ನಿ ಸ್ಟಾರ್ಟ್ ಆಯಿತು. ಮದುವೆ ಆಗ್ತೀರಾ, ಪಾಂಡಿಚೇರಿಗೆ ಹೋಗ್ತೀರಾ. ಹೌದು. ಪಾಂಡಿಚೇರಿಯಿಂದ ಮತ್ತೆ ಯಾವಾಗ ಬೆಂಗಳೂರಿಗೆ ಬಂದಿರಿ? 2003ನಲ್ಲಿ ನನ್ನ ಮದುವೆ ಆಗುತ್ತೆ. 2003ನಲ್ಲಿ ಮದುವೆ ಆಗಿ ನಾನು ಅಡುಗೆ ಕೂಡ ಮಾಡೋದು ಬರ್ತಾ ಇಲ್ಲ ನನಗೆ. ಒಲೆನೇ ಅನ್ಸೋಕೆ ಬರ್ತಾ ಇಲ್ಲ. ಅಪ್ಪ ಅಮ್ಮ ಮುದ್ದಾಗಿ ಸಾಕಿದ್ರು, ಒಬ್ಳೆ ಮಗಳಂತ. ಈ ಮದುವೆ ಮಾಡಿಬಿಟ್ರು, ಅಡುಗೆ ಮಾಡೋದು ಬರಲ್ಲ. ಪಾಂಡಿಚೇರಿ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಯಜಮಾನ್ರು. ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲೊಂದು 6 ಮಂತ್ ಜರ್ನಿ ಇರೋದ್ರಿಂದ ಅಕ್ಕಪಕ್ಕದವ್ರ ಜೊತೆ ನನಗೆ ಅಸೋಸಿಯಲ್ ಅನ್ನೋದು ಅಲ್ಲಿಂದಾನೇ ಸ್ಟಾರ್ಟ್ ಆಗಿದೆ. ಅಕ್ಕಪಕ್ಕ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಭಾಷೆಗಳು ಕಲಿಯೋದು, ಅವ್ರ ಜೊತೆ ಬೆರೆಯೋದು, ಅಲ್ಲಿನ ಕಲ್ಚರ್ಗಳನ್ನ ನಾವು ಸವಿಯೋದು. ಅದಿತ್ತಲ್ಲ ಒಂದು 6 ಮಂತ್ ಅಷ್ಟೇ. 6 ಮಂತಲ್ಲೇ ನಾನು ಅದನ್ನು ಅನುಭವಿಸ್ಬಿಟ್ಟು ಬಂದೆ. ಬಟ್ 2003ನಲ್ಲಿ ದೊಡ್ಡ ಸುನಾಮಿ ಆಯ್ತು. ಆ ಟೈಮಲ್ಲಿ ನಾವು ಇದ್ದಿದ್ದ ಜಾಗದಲ್ಲೆಲ್ಲ ಸುನಾಮಿ. ಸಾವಿರಾರು ಜನ ಸತ್ತೋದ್ರು ಅವಾಗ. ಆವಾಗ ನಾನು 2 ಡೇಸ್, ಓನ್ಲಿ 2 ಡೇಸ್ ಆಗಿತ್ತು. ನಂದು ಲೈಫ್ ಹಿಸ್ಟ್ರಿ ಇಲ್ಲಿವರೆಗೂ ಬರಬೇಕಾಗಿತ್ತೇನೋ, ಭಗವಂತ ದೊಡ್ಡವನು ನನಗೆ ಇಲ್ಲಿವರೆಗೂ ತಂದು ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಿಟ್ಟ. ಅಲ್ಲಿ ನಾನು ಇದ್ದಿದ್ದ ಜಾಗದಲ್ಲಿ ಸಾವಿರಾರು ಜನ ಸತ್ತಿದ್ರು. ನಾನು ಇಮೇಜನ್ನು ಮಾಡ್ಕೊಳಕ್ಕಾಗಿಲ್ಲ ಆ ಟೈಮಲ್ಲಿ. ನಾನು ಇದ್ದಿದ್ರು ಇವತ್ತು ನನ್ನ ಕತೆ ಮುಗ್ದಿರೋದೇನೋ ಇಲ್ಲಿ ಅಂತ. ಬರೀ 2 ದಿವಸದಲ್ಲಿ ಸುನಾಮಿ ಆಗಿತ್ತು. ನಾನು ಬಂದು ನೆಕ್ಸ್ಟ್ ಡೇ ವಿಡಿಯೋ ನೋಡ್ತೀನಿ, ನ್ಯೂಸ್ ನೋಡ್ತೀನಿ, ಅರೆ ಸುನಾಮಿ ಆಗೋಗಿದೆ. ಅಪ್ಪ, ನಾವಿರೋ ಜಾಗದಲ್ಲೂ ಅಷ್ಟೊಂದು ಜನ ಸತ್ತೋಗಿದ್ದಾರೆ, ನಾನು ಇದ್ದಿದ್ದ ಜಾಗದಲ್ಲೂ. ಇಮೇಜ್ ಮಾಡ್ಕೊಳಕ್ಕಾಗಿಲ್ಲ ನನಗೆ ಆ ಟೈಮಲ್ಲಿ. ನಂದು ಏನೋ ಅಚೀವ್ಮೆಂಟ್ ಇರ್ಬೋದೇನೋ ಮುಂದಕ್ಕೆ, ಭಗವಂತ ನನಗೆ ಬದುಕಿಸಿದ್ದಾನೆ, ನಮ್ಮ ಭಾರತಾಂಬೆನೇ ನಂಗೆ ವಾಪಸ್ ಕರ್ಕೊಂಡ್ಲೇನೋ ನಮ್ಮ ಕರ್ನಾಟಕಕ್ಕೆ ಅಂತ. ಇಲ್ಲಿನ ನೀರು ಊಟ ತಿನ್ನೋ ಋಣ ನನಗಿತ್ತು. ಮತ್ತೆ ನಾನು ವಾಪಸ್ ಬಂದೆ. ಅಲ್ಲಿಂದ ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಬಂದಾದ್ಮೇಲೆ ಮತ್ತೆ ಅತ್ತೆ ಮಾವ ಮನೆಗೆ ಹೋದೆ. ಒಂದು ಮಗು, ಫಸ್ಟ್ ಮಗು ಹುಟ್ಟಿತು ನನಗೆ, ಮಗ. ಆವಾಗ ನಾನು ಬನ್ನಾರ್ಘಟ್ಟದಲ್ಲಿ ಬಂದು ಸ್ಟೇ ಆಗ್ತೀನಿ. ಬನ್ನಾರ್ಘಟ್ಟದ್ದು ನಂದು ಲೈಫು ಹಿಸ್ಟ್ರಿ ಏನಂದರೆ, ಒಂದು ಚಿಕ್ಕದು ಮನೆ, ಗುಡ್ಸು ಥರ ಒಂದು ಫ್ರೀ ಸೈಡ್ ಸಿಗುತ್ತೆ. ಅವಾಗ ನಮ್ಮ ಯಜಮಾನ್ರು ಪಾಂಡಿಚೇರಿಲೇ ಕೆಲಸ ಮಾಡ್ತಿರ್ತಾರೆ. ಮತ್ತೆ ಹೋಗಿ ನಾನು ಒಬ್ಳೆ ಮಗುನ ಎತ್ಕೊಂಡ್ಬರ್ತೀನಿ. ಆ ಸ್ವಲ್ಪ ಜಾಗ ಫ್ರೀ ಸೈಟಲ್ಲಿ ಸೀಟ್ ಹಾಕೊಂಡಿರ್ತೀನಿ. ಬರೀ ಗೋಡೆ ಎಲ್ಲ ಪ್ಲಾಸ್ಟಿಂಗ್ ಆಗಿರಲ್ಲ, ಮನೆ ಮಣ್ಣು ತುಂಬಿರಲ್ಲ. ಮಗು ಇನ್ನು 9 ತಿಂಗಳು ಮಗುನ ಹಿಡಿಲ್ಲ, ಮನೆ ಕೆಲಸ ಮಾಡಲ್ಲ. ಆ ಥರ ಲೈಫ್ ಸಂಕಟದಲ್ಲಿದ್ದೆ ನಾನು.
ಮಳೆ ಬಂದ್ಬಿಟ್ರೆ ಆ ಸೀಟಲ್ಲಿ ಮಳೆ ನೀರೆಲ್ಲ ಬಂದು ಸೋರೋದು, ನೀರು ಹಿಡಿಬೇಕಾಗಿತ್ತು. ಮಗುನ ಒಂದ್ ರಾತ್ರಿ ಎಲ್ಲ ಹೆಗಲ ಮೇಲೆ ನಿಲ್ಸ್ಕೊಂಡು ನಾನು ಬಾಕ್ಲ ಹತ್ರ ನಿಂತಿದ್ದೆ. ಇದ್ಯಾಕೆ ನನ್ನ ಲೈಫ್ ಎಲ್ಲ ಈ ತರ ಆಗ್ತಿದೆ, ಯಾಕೆ ನನ್ಗೆ ಈ ತರ ಸಿಚುವೇಶನ್ಗಳೆಲ್ಲ ಎದುರಾಗ್ತಿದೆ, ಏನಂತ ಗೊತ್ತಾಗ್ತಾ ಇಲ್ವಲ್ಲ. ಈಗ ಗಂಡ ನೋಡಿದ್ರೆ ಪಾಂಡಿಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾನು ಇಲ್ಲಿ ಮಗುನ ಒಬ್ಬಳನ್ನೇ ಎತ್ಕೊಂಡು ಚೀನಾ ಆದ್ರೂ ಏನ್ ಮಾಡೋದು, ನಾನು ಏನಾದ್ರು ಮಾಡ್ಲೇಬೇಕು, ಈ ತರ ಕೂತ್ಕೊಂಡ್ರೆ ಆಗಲ್ಲ. ಆಮೇಲೆ ನಾನು ಅಲ್ಲಿಂದ ಅಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ, ಮನೆ ಕೆಲ್ಸಕ್ಕೆ. ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಟ್ ಹಿಂದಿ ಬರ್ತಾ ಇಲ್ಲ. ಅಲ್ಲಿಗೆ ಹೋಗ್ತೀನಿ, ಹಿಂದಿ ಬರ್ತಾ ಇಲ್ಲ ನನಗೆ, ಕನ್ನಡ ಒಂದೇ. ಅಲ್ಲಿ ನಾನು ಹಿಂದಿ ಬರಬೇಕು ಇಲ್ಲಿ ಕೆಲಸ ಮಾಡಿದ್ರೆ ನಾನು ಏನು ಮಾಡಲಿ. ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗಿ 3 ತಿಂಗಳು ಕಾಲ ಡೈಲಿ ನಿಂತ್ಕೊಳ್ಳೋದು, ಕೆಲಸ ಕೇಳೋದು, ಡೈಲಿ ನಿಂತ್ಕೊಳ್ಳೋದು. ಅಣ್ಣ ನನಗೆ ಕೆಲಸ ಬೇಕು, ಸೆಕ್ಯೂರಿಟಿ ಹತ್ರ ಕೇಳೋದು. ಡೈಲಿ ಬರೋದು, ಅವ್ರು ಕೇಳೋದು, ಅಮ್ಮ ಇನ್ನೂ ಅಪಾರ್ಟ್ಮೆಂಟ್ ಓಪನ್ ಆಗಿಲ್ಲ, ಓಪನ್ ಆದಾಗ ಬಾ. 3 ತಿಂಗಳು ಅದು ಕೆಲಸ ನಡೀತಾ ಇದೆ. ಆಮೇಲೆ ಅಲ್ಲಿ ಸೆಕ್ಯೂರಿಟಿಗಳೆಲ್ಲ ನೋಡಿ ಡೈಲಿ ಬರ್ತಾ ಇದೆಯಮ್ಮ, ಒಂದೇ ಒಂದು ಮನೆ ಇಟ್ಕೊಡ್ತೀನಿ, ಒಳಗಡೆ ಹೋಗಿದ್ದೆ. ಅವರು 300 ರೂಪಾಯಿ ಕೊಡ್ತಿರ್ತಾರೆ ನನ್ನ ಸಂಬಳ. ಎಲ್ಲ ಕೆಲಸ ಮಾಡಿದ್ರೆ 300 ರೂಪಾಯಿ ಸಂಬಳ ಕೊಡ್ತಿರ್ತಾರೆ. 2004 ಅಲ್ಲಿದು ಸ್ಟೋರಿ. ಮಗುನ ನಮ್ಮ ಅಜ್ಜಿ ಬರ್ತಾರೆ, ಅವ್ನ ಅಜ್ಜಿನ ಕರ್ಕೊಂಬಂದು ಮಗುನ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಮನೆ ಒಂದು ಸಿಕ್ತು ನನಗೆ ಅಪಾರ್ಟ್ಮೆಂಟಲ್ಲಿ. ಆವಾಗಿಂದ ಸ್ಟಾರ್ಟ್ ಮಾಡಿದೆ. ಕೆಮಿಳ್ ಅವ್ರ ಮನೆ ಸಿಕ್ತು ಫಸ್ಟು. ಕೆಮಿಳ್ ಸ್ವಲ್ಪ ನನಗೆ ಅಲ್ಲಿ ಪಾಂಡಿಚೇರಿಲಿ ಅರ್ಥ ಮಾಡ್ಕೊಳ್ಳೋ ಇದಿತ್ತು. ಇಲ್ಲ ಇಲ್ಲಿನ ಭಾಷೆ ಎಲ್ಲ ಕಲಿಬೇಕು, ನಾನು ಈ ಥರ ಇದ್ರೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ಲ್ಯಾಂಗ್ವೇಜ್ ಮನೆನೂ ನಾನು ಕೆಲಸ ಇಡ್ತೀವಿ. ಅಲ್ಲಿ ಲ್ಯಾಂಗ್ವೇಜ್ಗಳೆಲ್ಲ ಕಲಿತಾ ಹೋದೆ, ಕೆಲಸಗಳೆಲ್ಲ ಸಿಗ್ತಾನೆ ಹೋಗ್ತು ನನಗೆ ಜಾಸ್ತಿ. 300 ರೂಪಾಯಿ ಅಂದರೆ ನಾನು 10 ಮನೆ ಹಿಡಿದೆ, 10 ಮನೆ ಕೆಲಸ ಮಾಡ್ತಿದ್ದೆ. ಬೆಳಗ್ಗೆ 3 ಗಂಟೆ ರಾತ್ರಿಗೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ಬಿಟ್ಟು, ಮನೆ ಕೆಲಸ ಮಾಡ್ಬಿಟ್ಟು, ನನ್ನ ಮನೆ ಕೆಲಸನೂ ಮಾಡ್ಬಿಟ್ಟು ಎಲ್ಲ ಮುಗಿಸಿ ಕೆಲಸಕ್ಕೆ ನಾನು 5:30 ಕೆಲಸಕ್ಕೆ ಅಲ್ಲಿರ್ತಿದ್ದೆ. ಮಧ್ಯಾಹ್ನ 2 ಗಂಟೆವರೆಗೂ ಕೆಲಸ ಮಾಡ್ತಿದ್ದೆ. ನನ್ನ ದುರಾದೃಷ್ಟ, ಒಂದು ಮನೆಯಲ್ಲೂ ನೀರು ಕೊಡ್ತಾ ಇರಲಿಲ್ಲ, ಊಟ ಕೊಡ್ತಾ ಇರಲಿಲ್ಲ. ನಾನು ಸೇರ್ಸೋ ಮನೆಯವ್ರಿಗೆ ಕೆಲ್ಸಕ್ಕೆ ಬೇರೆಯವ್ರು ತಂದು ಸೇರ್ಸಿದ್ರೆ ಅವ್ರು ಹೊಟ್ಟೆ ತುಂಬ ಊಟ ಪಡೋರು. ಅರೆ ದೇವ್ರೆ, ನನ್ಗೆ ಯಾಕೆ ಊಟ, ಹಣೆ ಬರದಲ್ಲಿ ಊಟನೇ ಏನಾದರೂ ಬರ್ದಿಲ್ವಾ ನನಗೆ, ಈ ಥರ ಯಾಕೆ ನನಗೆ ಶಿಕ್ಷೆ. ಅಪ್ಪನಿಗೆ ಒಬ್ಳೆ ಮಗಳಾಗಿ ಹುಟ್ಟಿದ್ರು, ಸುಖವಾಗಿ ಹುಟ್ಟಿದ್ರು, ಗಂಡನ ಮನೆಗೆ ಬಂದರೆ ಎಲ್ಲ ಫೇಸ್ ಮಾಡೋ ಅನುಭವ ಬಂತಲ್ಲ ನನಗೆ. ಆಯಿತು ಮಾಡೋಣ, ತೊಂದರೆ ಇಲ್ಲ. ನನ್ನ ಲೈಫ್ ಹಿಸ್ಟ್ರಿ ನಾನು ಯಾರ ಹತ್ರನೂ ಶೇರ್ ಮಾಡ್ತಾ ಇರಲಿಲ್ಲ, ಮತ್ತು ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ. ಬಟ್ ದೇವರು ನಮ್ಗೇನು ಶಿಕ್ಷೆ ಕೊಟ್ಟಿದ್ದಾರೆ ನಾನು ಅದನ್ನು ಅನುಭವಿಸ್ಬೇಕು. ಮುಂದೆ ಏನಾದರೂ ಒಂದು ಒಳ್ಳೆ ಸ್ಟೋರಿ ಇರ್ಬೋದು ನನಗೋಸ್ಕರ, ಅದಕ್ಕೆಲ್ಲ ಇದನ್ನೆಲ್ಲ ಅಚೀವ್ಮೆಂಟ್ ಮಾಡು ಫಸ್ಟು ಅಂತ ಇಡ್ತಾ ಇರ್ಬೋದು ಅನ್ನೋದನ್ನೇ ನಾನು ಕಣ್ಮುಂದೆ ಕಾಣ್ತಾ ಇದ್ದಿದ್ದು. ಅದನ್ನೆಲ್ಲ ಬಂದೆ ಮಾಡಿ ಮುಗಿಸಿ. ಅಲ್ಲೂ ಅಪಾರ್ಟ್ಮೆಂಟಲ್ಲಿ ನಂಗೆ ಮೇಡಮ್ ಅವರು, ಅನಿತಾ ನೀನು ಈ ಕೆಲ್ಸಕ್ಕೆ ಬರಬಾರ್ದಾಗಿತ್ತು, ನಿಂಗಿರೋ ಟ್ಯಾಲೆಂಟ್ ನೀನು ಯಾವುದಾದ್ರೂ ಆಫೀಸಲ್ಲಿ ಕೂತ್ಕೊಂಡು ಕೆಲಸ. ನಾನು SLC ಓದಿದ್ದೀನಿ, ಬರೋದೇ ಕನ್ನಡ, ಯಾವ ಆಫೀಸಲ್ಲೂ ಕೆಲಸ ಮಾಡಲಿ ಮೇಡಮ್ ಅಂತ ಅವ್ರಿಗೆ ನಾನು ರಿಟರ್ನ್ ಹೇಳ್ತಿದ್ದೆ ಆ ಒಂದು ಕಾಮಿಡಿ ಮಾತಲ್ಲಿ. ಇಲ್ಲ ನಿನ್ಗೇನೋ ಇದೆ ಅಚೀವ್ಮೆಂಟ್ ನೋಡು. ಅಂದರೆ ನನಗೆ ಏನು ಅಚೀವ್ಮೆಂಟ್ ಇರ್ಬೋದು ಫೇಸಲ್ಲಿ, ಎಲ್ಲರೂ ಯಾರಾದರೂ ಸಿಕ್ಕಲಿ, ರಿಲೇಷನ್ ಆಗಲಿ, ಫ್ರೆಂಡ್ಸ್ ಆಗಲಿ, ನೀನೇನೋ ಒಂದು ಮಾಡ್ತೀಯಾ ಸಾಧನೆ ನೋಡು ಮುಂದೆ ಅಂತ ಇರ್ಬೋದೇನೋ. ನನ್ನ ಫೇಸಲ್ಲಿ ಏನಾದರೂ ಕಾಣಿಸ್ತಿರ್ಬೋದು ಅವ್ರಿಗೆ, ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡೋಣ ಅಂತ ಅದನ್ನು ಮೂವ್ ಮಾಡ್ಕೊಂಡು ಬಂದೆ. ಹಾಗೆ ಅಪಾರ್ಟ್ಮೆಂಟ್ ಜರ್ನಿ ಬಿಟ್ಟೆ, ಮಾಲಲ್ಲಿ ಕೆಲಸಕ್ಕೆ ಬಂದೆ. ಮೀನಾಕ್ಷಿ ಮಾಲಲ್ಲೇ ಕೆಲಸ ಮಾಡಿದ್ದೆ 2 ವರ್ಷ ನಾನು. ಅಲ್ಲಿ ಟಾರ್ಗೆಟ್ ಕೊಟ್ಟಿದ್ರು, 1.5 ಲಕ್ಷ ರೀಚ್ ಮಾಡಬೇಕು. ಕೆಂಟ್ ವಾಟರ್ ಪ್ಯೂರಿಫೈರಲ್ಲಿ ಕೆಲಸ ಕೊಟ್ಟಿದ್ರು. ಅಲ್ಲಿ ನನಗೆ ಇಂಗ್ಲೀಷ್ ಬರಲ್ಲ, ಅಲ್ಲೂ ಇಂಗ್ಲೀಷಲ್ಲೇ ನಂಗೆ ಟ್ರೈನ್ ಅಪ್. ಆದರೂ ನಾನು ಅವ್ರು ಏನು ಹೇಳ್ತಾ ಇದ್ದಾರೆ ನಾನು ಒಂದು ಫೇಸಲ್ಲಿ ಮತ್ತು ಕಣ್ಣಲ್ಲಿ ಅರ್ಥ ಮಾಡ್ಕೋತಿದ್ದೆ ಅವ್ರು ಏನು ಹೇಳ್ತಾ ಇದ್ದಾರೆ. ಅದು ಮಾಡ್ಕೊಂಬಂದು ನಾನು ಕ್ಲೈಂಟ್ಸ್ನ ಇಲ್ಲಿ ಎಷ್ಟೊಂದು ವಾಟರ್ ಪ್ಯೂರಿಫೈರ್ ಇರುತ್ತೆ, ಎಷ್ಟೊಂದು ಪ್ರಮೋಟರ್ಸ್ ಇರ್ತಾರೆ, ಅವ್ರನ್ನೆಲ್ಲ ನಾನು ಆಪೋಸಿಟ್ ಮಾಡಿ ನನ್ನ ವಾಟರ್ ಪ್ಯೂರಿಫೈರ್ನ ಸೇಲ್ ಮಾಡಿ ನನ್ನ ಕಂಪ್ನಿಲಿ ಹೆಸರು ತಗೋಬೇಕು ನಾನು. ಸುಧಾಪಾಣಿ ಅವ್ರದ್ದು ಕೆಂಟು, ಅದ್ರಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ 2 ವರ್ಷ ಜರ್ನಿ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಪ್ರಮೋಟರ್ದು ಒಂಥರ ಹಾರ್ಡ್ ವರ್ಕ್ ಕೆಲಸ, ಅದೊಂಥರ ಜರ್ನಿ. 7,000 ರೂಪಾಯಿ ಸಂಬಳ ಬರ್ತಿತ್ತು ಅದರಲ್ಲಿ. ಇನ್ಸೆಂಟಿವ್ 2,000 ರೂಪಾಯಿಗೋಸ್ಕರ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಅವ್ರದ್ದೇನು ಟಾರ್ಗೆಟ್ ರೀಚ್ ಇದೆ ಅದನ್ನು ರೀಚ್ ಮಾಡಿಬಿಟ್ಟು ಬೇಗ ಇನ್ಸೆಂಟಿವ್ಗೋಸ್ಕರ ಕಾಯ್ತಿದ್ದೆ ನಾನು. 2,000 ಜಾಸ್ತಿ ಬಂದರೆ ನನ್ನ ಮಕ್ಕಳಿಗೆ ಸಾಕ್ಬೋದಲ್ವ, ನನ್ನ ಮಕ್ಕಳಿಗೆ ಓದಿಸ್ಬೋದಲ್ವ, ನಾಳೆ ನನ್ನ ಮನೆ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೋದಲ್ವ. ಕಾನ್ಸೆಪ್ಟ್ ಅದೇ, ನನ್ನ ಮನೆಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಲ್ಲ ಅಂತ. ಆಮೇಲೆ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದ ಮನೆಗಳೆಲ್ಲ ನೋಡಿ ನನಗೆ ಒಂಥರ ಆಸೆ ಬರೋದು. ಆದರೆ ನಾನು ಈ ಥರ ಯಾವಾಗ ನಾನು ಬೆಳೆಯೋದು, ಇವ್ರ ಥರ ಯಾವಾಗ ರೀಚ್ ಆಗೋದು, ನಾನು ಈ ಥರ ನನ್ನ ಮಕ್ಕಳನ್ನೂ ಬೆಳೆಸ್ಬೇಕಲ್ಲ, ಈ ಥರ ರೀಚ್ ಮಾಡಬೇಕಲ್ಲ ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ದುಡಿಯೋದನ್ನ ಸ್ವಲ್ಪ ಸೇವ್ ಮಾಡಿ ಮನೆಗಳು ಪ್ಲಾಸ್ಟಿಂಗ್ ಮಾಡಿಸ್ಕೊಂಡೆ, ಕರೆಂಟ್ ಹಾಕ್ಸ್ಕೊಂಡೆ, ಒಂದು ಡ್ರಮ್ಮು ಫಿಕ್ಸ್ ಮಾಡಿಸ್ಕೊಂಡೆ. ನನ್ನ ಮಕ್ಳಿಗೆ ಯಾವತ್ತೂ ನನ್ನ ಥರ ಕಷ್ಟ ಯಾವತ್ತೂ ಪಡಬಾರ್ದು ನನ್ನ ಮಕ್ಕಳು. ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಬೆಳೆಯೋ ರೀತಿಲೇ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದು, ನನ್ನ ಮಕ್ಕಳನ್ನ ಅದೇ ರೀತಿ ಬೆಳೆಸ್ಕೊಂಬಂದೆ. ಅದ್ರ ಮಧ್ಯೆ ಒಂದು ಹೆಣ್ಮಗು ಹುಟ್ಟುತ್ತೆ, ಆಮೇಲೆ ಮತ್ತೆ ಗ್ಯಾಪಲ್ಲಿ. ಅದರಲ್ಲಿ 1.5 ವರ್ಷ ನಾನು, ಅದರಲ್ಲಿ ಒಂದು 6 ತಿಂಗಳು 7 ತಿಂಗಳು ಅಷ್ಟೇ ಗ್ಯಾಪ್ ತಗೊಂಡಿದ್ದು. ಅವಾಗ್ಲೂ ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಅಜ್ಜಿ ಇದ್ರು ನೋಡ್ಕೊಳ್ಳೋಕ್ಕೆ, ಮಕ್ಕಳನ್ನ ಬಿಟ್ಬಿಟ್ಟು
ಮತ್ತೆ ಅಪಾರ್ಟ್ಮೆಂಟು ಮತ್ತೆ ಬಿಟ್ಟು ಹೋಟೆಲ್ ಫೀಲ್ಡಾಗಿ ಬಂದೆ. ಕ್ಯಾಶಿಯರ್ ಕೆಲಸ ಕಲಿತೆ, ಅದರಲ್ಲಿ ಮ್ಯಾನೇಜ್ಮೆಂಟ್ ಕೆಲಸ ಕಲಿತೆ, ಸ್ಟೀವರ್ಡ್ ಕೆಲಸ ಕಲಿತೆ, ಮ್ಯಾನೇಜ್ಮೆಂಟ್ ಕೆಲಸ ಕಲಿತೆ. ಹೋಟೆಲ್ ಫೀಲ್ಡ್ ಫುಲ್ಲು ಗೊತ್ತಾಯ್ತು. ಆಮೇಲೆ ಅಲ್ಲೊಂದು 8 ವರ್ಷ ಜರ್ನಿ. ಅಲ್ಲಿ ಹೋಟೆಲ್ ಫೀಲ್ಡಲ್ಲಿ ಎಂತೆಂಥ ಜನ ಸಿಗ್ತಾರೆ. ಅದೇನೋ ಆಲ್ ಓವರ್ ಇಂಡಿಯಾ ಸುತ್ತೋದಕ್ಕಿಂತ ಹೋಟೆಲ್ ಒಂದು ರೌಂಡ್ ಸುತ್ತಿದ್ರೆ ಅಲ್ಲಿ ನಂದೇ ಎಲ್ಲಾ ಥರದ ಜನ ಅಲ್ಲೇ ಸಿಕ್ಬಿಟ್ಟಿರೋರು. ಬಟ್ ಎಲ್ಲಾ ಸ್ಟೇಜಲ್ಲೂ ನನ್ನ ಕಾನ್ಫಿಡೆನ್ಸ್‌ನ ನಾನೆಲ್ಲೂ ಕಮ್ಮಿ ಮಾಡ್ಕೊಳಕ್ ಹೋಗಿಲ್ಲ. ನನ್ನ ವ್ಯಾಲ್ಯೂನ ನಾನು ಕಮ್ಮಿ ಮಾಡ್ಕೊಂಡಿಲ್ಲ. ಬಟ್ ಎಲ್ಲಾನು ಹೈಲೈಟ್ ಮಾಡ್ಕೊಂತಾನೆ ಬಂದೆ. ಅದು ಅನಿತಾ ಅನ್ನೋದು ಹೆಸರು ಒಂದೇ ಕಾಣಿಸ್ತಿತ್ತು ನಂದು. ಆ ಎ ಅನ್ನೋ ಹೆಸರಲ್ಲೇ ನಂಬರ್ 1 ನಂಬರ್ 1 ಅಂತಾನೆ ಕಾಣಿಸ್ತಾ ಬಂತು ನನಗೆ. ಎ ಅನ್ನೋ ಹೆಸರಲ್ಲೇ ಅಪ್ಪ ಅಮ್ಮ ನಮ್ಮಪ್ಪ ಇಟ್ಟಿದ್ದೊಂದು ಹೆಸರು ಸ್ಟೋರಿ ಹೇಳ್ಬೋದು. ವಿಜಯನಗರದಲ್ಲಿ ಒಂದು ಹೋಟೆಲ್ ಮೇಲೆ ಇಟ್ಟಿದ್ರಂತೆ ಅನಿತಾ ಹೋಟೆಲ್ ಅಂತ. ಆ ಅನಿತಾ ಅನ್ನೋನ್ನ ತಂದು ನನಗೆ ಹೆಸರಿಟ್ರು. ಅವಾಗ ಜಾತಕ ನೋಡ್ತಿರ್ಲಿಲ್ಲ, ಟೈಮ್ ನೋಡ್ತಾ ಇರ್ಲಿಲ್ಲ. ಹುಟ್ಟಿದ ಟೈಮ್ ನೋಡಿ ಜಾತಕ ಹೆಸರು ನೋಡಿರ್ಲಿಲ್ಲ. ಮತ್ತೆ ಯಾವ ಗಳಿಗೆಯಲ್ಲಿ ಅನಿತಾ ಅಂತ ಹೆಸರಿಟ್ರು. ಆ ಎ ಅನ್ನೋದು ಹೆಸರು A1 ಆಗಿ ಬರ್ತಾ ಇದೆ ನನ್ಗಿವಾಗ. ಅದು ಅಪ್ಪ ಅಮ್ಮಂಗೆ ತುಂಬ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಅದು ನಾನು ತುಂಬ ಸೇವ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನೇಮ್‌ನ. ಅದು ಎ ಅನ್ನೋ ಹೆಸರು ಅಷ್ಟೇ, ಯಾವ ರೋಸ್ಟರ್ ಬುಕ್ಕಲ್ಲಿ ಬರಲಿ, ಎಲ್ಲಿ ನೇಮ್ ಬರಲಿ ಎ ಫಸ್ಟಲ್ಲಿ ಇರುತ್ತೆ ನನ್ನ ಹೆಸರು. ಅದರಿಂದ ನನ್ಗೆ ತುಂಬಾ ಖುಷಿ ಸಿಗ್ತೈತೆ. ಎಲ್ಲ ಹೆಸರಲ್ಲೂ ಫಸ್ಟ್ ಇದ್ದೀನಿ. ಹಾ. ಬಟ್ ಹೆಸರಲ್ಲಿ ಮಾತ್ರ ಫಸ್ಟ್ ಕೊಡ್ತಾ ಇದೀಯಪ್ಪ ದೇವ್ರೆ, ನನಗೆ ಅಚೀವ್ಮೆಂಟಲ್ಲೂ ಫಸ್ಟ್ ಕೊಡು, ಎಲ್ಲಾದ್ರಲ್ಲೂ ಫಸ್ಟ್ ಆಗ್ತಾ ಹೋಗ್ಬೇಕು ಅನ್ನೋದಷ್ಟೇ ನಾನು ಬೇಡ್ಕೊತಿದ್ದೆ. ಏಜೆನ್ಸಿ ಶುರು ಮಾಡ್ಬೋದು ಅಂತ ಯಾವಾಗ ಅನ್ನಿಸ್ತು ನಿಮ್ಗೆ? ಈ ಮನೆ ಕೆಲಸದಿಂದ ನಾನು ತುಂಬಾನ ಅನುಭವಿಸ್ಬಿಟ್ಟು ಬಂದಿದ್ದೆ, ಶ್ರಮ ಪಟ್ಟಿದ್ದೆ. ಎಷ್ಟೊಂದು ಜನ ಹೆಣ್ಮಕ್ಳು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇಲ್ಲೆಲ್ಲ ಹೋಗಿ ಇಲ್ಲಿ ಮನೆ ಕೆಲಸದಲ್ಲಿ ಏನೆಲ್ಲ ಕಷ್ಟಪಡ್ತಾರೆ, ಯಾರಿಗೂ ಗೊತ್ತಾಗಲ್ಲ ಆಚೆಗಡೆ ಏನು ಕೆಲಸ ಮಾಡ್ತಾರೆ ಅಂತ. ಬಟ್ ಅಲ್ಲಿ ಅವ್ರ ಮಕ್ಕಳನ್ನ ಸಾಕೋದಕ್ಕೆ ಅಷ್ಟೊಂದು ಕಷ್ಟಪಡ್ತಾರೆ. ಬಟ್ ಅದ್ರಲ್ಲಿ ನಾನೇನಾದ್ರೂ ಸಕ್ಸಸ್ ಕಾಣ್ಬೋದಾ ಅಂತ ಒಂದು ಅಚೀವ್ಮೆಂಟ್ ಮಾಡಿದಾಗ ಹಿಂಗೆ ಏಜೆನ್ಸಿಗಳಿದಾವೆ ಅಂತ ಅಂದ್ರು. ಬಟ್ ಏಜೆನ್ಸಿಗೆ ಒಂದು 1.5 ವರ್ಷ ಕೆಲಸನೂ ಮಾಡಿದೆ, ನಾನು ಟ್ರೈನಿಂಗ್ ತಗೊಂಡೆ. ಬಟ್ ನನ್ನ ಮನ್ಸಿಗೆ ಬಂತು, ಓ ಹೌದು, ಇಲ್ಲಿ ಏಜೆನ್ಸಿ ಮನೆ ಕೆಲಸದಲ್ಲೇ ಏಜೆನ್ಸಿ ಮಾಡಿದ್ರೆ ನಾವು ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆಗಳಿದೆ. ಬಟ್ ಅದನ್ನ ಹೇಗ್ ಮಾಡೋದು, ಯಾವ ಥರ ಮಾಡೋದು ಗೊತ್ತಿಲ್ಲ. ಆ, ಒಂದು ನೋಡೋಣ ಅಂದ್ಬಿಟ್ಟು ಒಬ್ರ ಹತ್ರ ಮೀಟ್ ಮಾಡಕ್ ಹೋಗ್ತೀನಿ. ಇದು ಗೂಗಲಲ್ಲಿ ಹಾಕ್ಸ್ಕೊಳ್ಳಿ, ವೆಬ್ಸೈಟ್ ಮಾಡಿ, ಡೆವಲಪ್ಮೆಂಟ್ ಆಗುತ್ತೆ. ಹೌದಾ, ಮನೆ ಕೆಲಸದಲ್ಲೂ ಗೂಗಲ್ ವೆಬ್ಸೈಟ್ ಹಾಕೊಂಡ್ರೆ ಯಾರಿಗೆ ಕಾಲ್ ಮಾಡ್ತಾರೆ, ನಮಗೆ ಯಾವ ಥರ ಕಾಲ್ಸ್ಗಳು ಬರೋಕ್ಕೆ ಸಾಧ್ಯ, ಇದೆಲ್ಲ ಯಾವುದು, ನನ್ನ ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ, ಇದೆಲ್ಲ ಹೆಂಗೆ. ಬಟ್ ಆಯ್ತು ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಗೂಗಲಲ್ಲಿ ಹಾಕ್ದೆ. ಆಫೀಸ್ ಬೇಕಾಗುತ್ತೆ ಈ ಥರ. ಅರೆ ನಾನು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಲ್ಲ, ಆಫೀಸ್ ಎಲ್ಲಿಂದ ತರಲಿ ಸರ್? ಆಫೀಸ್ ಮಾಡಿದ್ರೆ ನಾನು ಇವಾಗ ಬಂಡವಾಳ ಹಾಕ್ಬಿಟ್ರೆ ಬಿಸ್ನೆಸ್ ಏನಾದರೂ ಬಿದ್ದೋದ್ರೆ ನಾನು ಏನು ಮಾಡಲಿ? ಇವಾಗ ನನಗೆ 5,000 ರೂಪಾಯಿ ಹಾಕೋದು ನಂಗೆ ತುಂಬ ಕಷ್ಟ ಇದೆ. ಇಲ್ಲಿ 10,000 15,000 ನಾನು 30,000 ಗೂಗಲ್ ವೆರಿಫಿಕೇಶನ್ಗೆ ಹಾಕಿದ್ರೆ ನಾನು ಎಲ್ಲಿಂದ ತರಲಿ ದುಡ್ಡು? ಈಗ ತುಂಬ ಕಷ್ಟ ಆಗುತ್ತೆ ಸರ್ ಅಂದೆ. ಇಲ್ಲ ನೀವು ಹಾಕಿ, 3 ತಿಂಗಳು ಕಾಯಬೇಕು ಅಂದ್ವಿ. ಅದು ಬೇರೆ 3 ತಿಂಗಳು ಕಾಯ್ಬೇಕಲ್ಲ, ಈ ದುಡ್ಡು ಲಾಸ್ ಆಗ್ಬಿಟ್ರೆ ನಾನು ಏನಪ್ಪ ಮಾಡಲಿ, 1,000 ರೂಪಾಯಿ ಕಳ್ಕೊಬಿಡ್ತೀನಲ್ಲ ನಾನು. ಆಮೇಲೆ 3 ವರ್ಷ ಆಯ್ತು, 3 ತಿಂಗಳು ಕಾದೆ, ಒಂದು ಆಫೀಸ್ ಮಾಡಿದೆ ಚಿಕ್ಕದಾಗಿ. ಆಫೀಸ್ ಮಾಡ್ಬಿಟ್ಟು ಅದ್ರ ಲೊಕೇಶನ್ ಕೊಟ್ಟು ಅಲ್ಲಿ ಬನಾಗಿರ್ತಲ್ಲೇ ಆ ಆಫೀಸ್ ಸೆಟಪ್ ಮಾಡಿ ಗೂಗಲ್ ವೆರಿಫಿಕೇಶನ್ ಆಯಿತು. ಒಂದು ತಿಂಗಳು ನನ್ನ ತಾನೇ ಒಂದೇ ಒಂದು ಕಾಲ್ ಬಂತು, ಮೇಡ್ ಸರ್ವಿಸ್ ಬೇಕಾಗಿದ್ದಾರೆ ನಿಮ್ಮ ಹತ್ರ ಈ ಥರ. ಹಾಂ ಸರ್ ಇದ್ದಾರೆ. ಆಮೇಲೆ ಮೇಡ್ ಸಿಕ್ತು, ಕಾಲ್ ಮಾಡಿದೆ, ಒಂದು ಮೇಡ್ ಜಾಯಿನ್ ಮಾಡಿದೆ. 10,000 ನನಗೆ ಸರ್ವಿಸ್ ಚಾರ್ಜ್ ಬಂತು, ನನ್ನ ಅಕೌಂಟ್ಗೆ ಬಿತ್ತು. ಬಂತು ಸಮಾಧಾನ. ನನಗೆ ಉಸಿರಾಡೋ ಅಷ್ಟು ಉಸಿರು ಎಳೆದು ಬಿಟ್ಟೆ ಆಚೆ. ಏನಾದರೂ ಒಂದು ಮಾಡ್ಬೋದು ಅನಿಸ್ತಾ ಇದೆ ಇದರಲ್ಲಿ. 10,000 ರೂಪಾಯಿ ಒಂದೇ ಸರಿಗೆ, 10,000 ರೂಪಾಯಿ ನಾನು ತಿಂಗಳು ದುಡಿತಾ ಇದ್ನಲ್ವ, ಸ್ಯಾಲ್ರಿ ಇಲ್ಲಿ ಒಂದೇ ಸರಿ ಬಂತಲ್ವ ನನಗೆ ಅನ್ನೋ ಶಾಕು ಇಮೇಜಲ್ಲಿ ಇದ್ದೀನಿ. ಆಮೇಲೆ ಇಲ್ಲ ಇದನ್ನು ಬಿಡಬಾರ್ದು, ನೋಡೋಣ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಮತ್ತೆ ನೆಕ್ಸ್ಟ್ ಡೇ ಒಂದು ಕಾಲ್ ಬಂತು. ಮತ್ತೆ ನೆಕ್ಸ್ಟ್ ಡೇ ಅವ್ರಿಗೊಂದು ಮೇಡ್ಸ್ ಕೊಟ್ಟೆ, 20,000 20,000 ಸರ್ವಿಸ್ ಚಾರ್ಜ್ ಬಂತು ನನಗೆ. 30,000 ಬಂತು. 2 ದಿನದಲ್ಲಿ 30,000 ದುಡ್ದುಬಿಟ್ಟೆ ನಾನು. ಸೂಪರ್, ಇದು ಬಿಸ್ನೆಸ್ ನೆಟ್ವರ್ಕಿಂಗ್ ಬೆಳೀತಿದೆ, ಇದನ್ನ ಏನು ಮಾಡ್ಬೋದು ಮತ್ತೆ ನೆಕ್ಸ್ಟು ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಮೇಡ್ಸ್ ಬೇಕಂದ್ರೆ ಏನು ಮಾಡಬೇಕು? ಅಪಾರ್ಟ್ಮೆಂಟಿಗೆ 5 ಗಂಟೆ 5:30 5 ಗಂಟೆ 4 ಗಂಟೆ ರಾತ್ರಿಗೆಲ್ಲ ಮೇಡ್ಸ್ಗಳು ಒಳಗಡೆ ಹೋಗ್ಬಿಡ್ತಾರೆ ಅಪಾರ್ಟ್ಮೆಂಟಲ್ಲಿ. ನಾನು 3 ಗಂಟೆ ರಾತ್ರಿಗೆ ಎದ್ದೋಗ್ಬೇಕಲ್ಲಿ. ಅಪಾರ್ಟ್ಮೆಂಟ್ಗಳ ಹತ್ರ ಹೋಗ್ಬಿಟ್ಟು ಪಾಂಪ್ಲೆಟ್ ಹಂಚ್ಬೇಕು, ವಿಸಿಟಿಂಗ್ ಕಾರ್ಡ್ ಹಂಚ್ಬೇಕು. ಇವಾಗ ಮೇಡ್ಸ್ಗಳಿಗೆ ನನ್ನ ಹತ್ರ ಏಜೆನ್ಸಿ ಇದೆ ಅಂತ ತಿಳಿಬೇಕಲ್ವಾ ವರ್ಕರ್ಸ್ಗೆ. ಅಪಾರ್ಟ್ಮೆಂಟ್ಗಳು ಟಾರ್ಗೆಟ್ ಮಾಡ್ಕೊಂಡೆ ನಾನು. ಅಪಾರ್ಟ್ಮೆಂಟ್ಗಳ ಹತ್ರ ಹೋಗಿ ನಿಂತ್ಕೊಂಡು ಅಲ್ಲಿ 6 ಗಂಟೆ 7 ಗಂಟೆ 8 ಗಂಟೆವರೆಗೂ ನಿಂತ್ಕೋತಿದ್ದೆ. ಇಷ್ಟು ಗಂಟೆ 4 ಗಂಟೆಯಿಂದ ಹಿಡಿದು 9 ಗಂಟೆವರೆಗೂ ಒಳಗಡೆ ಹೋಗ್ತಾ ಇರ್ತಾರೆ ಜನ, ಬರ್ತಾ ಇರ್ತಾರೆ. ಅವ್ರು ಪಾಂಪ್ಲೆಟ್ ಹಂಚ್ದೆ, ಆಮೇಲೆ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟೆ. ಅವ್ರ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಕಾಂಟ್ಯಾಕ್ಟ್ಗಳನ್ನೆಲ್ಲ ನಾನು ಸೇವ್ ಮಾಡಿಕೊಂಡೆ. ವಾಟ್ಸಪ್ ಇದೆಯಲ್ಲ, ಯೂಸ್ ಮಾಡ್ಕೋಬೋದಲ್ವ, ಗ್ರೂಪ್ ಮಾಡಿದೆ. ನಂಬರ್ಗಳೆಲ್ಲ ಗ್ರೂಪ್ ಮಾಡಿದೆ. ಇಷ್ಟು 50 ಗ್ರೂಪು. ಇವಾಗ ನಂಬರ್ ಶೇರಿಂಗ್ ಆಗುತ್ತೆ ಯಾರಿಗಾದ್ರು. ಇವಾಗ ನಾನು ಕಷ್ಟಪಟ್ಟು ನಂಬರ್ ಇಟ್ಕೊಂಡಿದ್ದೀನಿ. 50 ಜನಕ್ಕೆ ಒಂದು 70 ಗ್ರೂಪ್ ಮಾಡಿದೆ. 55 ಜನ ಗ್ರೂಪ್ ಮಾಡಿ ಅದರಲ್ಲಿ ಒಂದು ಟ್ರೈ ಮಾಡಿದೆ, ಮೆಸೇಜ್ ಹಾಕಿ. ಇವಾಗ ಬನ್ನಾರ್ಘಟ್ಟ ರೋಡು ಬಿಳ್ಳೆಕಳ್ಳಿಲಿ 9 ರಿಂದ 7 ಗಂಟೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ, 10,000 ಸಂಬಳ, ಈ ಥರ ಕೆಲಸ ಇದೆ. ಈ ಇಮೇಜಲ್ಲಿ ನಾನು ಮೆಸೇಜ್ ಹಾಕಿದೆ.
ಆಟೋಮೆಟಿಕ್ಲಿ ಮೇಡಮ್ ನಾನು ಬಿಳೆಕಲ್ಲಿದ್ದೀನಿ, ನಾನು ಹೋಗ್ಬೋದಾ ಈ ಕೆಲಸಕ್ಕೆ? ಕಾಲ್ಸ್ ಬಂತು. ಪ್ರೊಫೈಲ್ ಸೆಲೆಕ್ಟ್ ಮಾಡ್ಕೊಂಡೆ, ಅವ್ರಿಗೆ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಮಾಡಿಸ್ತದೆ. ಅವ್ರದ್ದು ಬಯೋಡೇಟಾ ತಗೋತಿದ್ದೆ. ಅವ್ರ ಪ್ರೊಫೈಲ್ ಕ್ಲೈಂಟಿಗೆ ಕಳಿಸ್ತೀನಿ. ಓಕೆ ಆಯ್ತಾ? ಒಳ್ಳೆ ಮೇಡ್ಸ್ ಕ್ಲೈಂಟ್ ಕಡೆಯಿಂದಾನು ರಿವ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅನಿತಾ ಮೇಡಮ್ ಚೆನ್ನಾಗಿರೋ ಮೇಡ್ಸ್ ಕೊಟ್ಟಿದ್ದೀರಾ, ನಮ್ಗೆ ಹ್ಯಾಪಿ ಆಯಿತು. ಮತ್ತೆ ಕ್ಲೈಂಟ್ಸ್‌ಗಳ್ದೇನು ಪ್ರಾಬ್ಲಮ್ ಅಂದರೆ ಇವಾಗ ಲಕ್ಷಾಂತರ ರೂಪಾಯಿ ದುಡಿತಾರೆ ಅವರು. ಅವ್ರ ಮಕ್ಕಳನ್ನ ಸಾಕೋರಿರಲ್ಲ. ಮತ್ತೆ ಅಪ್ಪ ಅಮ್ಮಂಗೆ ಸಾಕೋರಿರಲ್ಲ. ಅವ್ರ ಮಕ್ಕಳು ಫಾರಿನಲ್ಲಿರ್ತಾರೆ ಕೆಲವೊಬ್ರು. ಅದು ನಾನು ಕರೋನಾದಲ್ಲಿ ತೋರಿಸ್ಕೊಡ್ತೀನಿ. ಕರೋನಾದಲ್ಲಿ ಬಿಸ್ನೆಸ್ ಇನ್ನೇನು ಕರೋನಾ ಸ್ಟೇಜ್ ಮುಗೀತು. ಅವಾಗಲೂ ಸ್ವಲ್ಪ ಹಾರ್ಡ್ ಆಗಿ ಇತ್ತು ಮುಗಿಯೋದು. ಫಾರಿನಲ್ಲಿ ಮಕ್ಕಳಿದ್ದಾರೆ. ತಂದೆ ತಾಯಿ ಕರ್ನಾಟಕದಲ್ಲಿದ್ದಾರೆ. ತಂದೆ ತಾಯಿನ ಅಡುಗೆ ಮಾಡೋಕೋರಿಲ್ಲ, ಮನೆ ಕೆಲಸ ಮಾಡ್ಕೊಳ್ಳೋರಿಲ್ಲ, ಅವ್ರಿಗೆ ಮಾತ್ರೆ ಕೊಡೋರಿಲ್ಲ. ಇದೆಲ್ಲ ಯಾಕೆ ನಾವು ಸರ್ವಿಸ್ಗಳನ್ನ ಕೊಡಬಾರ್ದು? ಮತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಅವ್ರ ಪೇರೆಂಟ್ಸ್ಗಳೆಲ್ಲ ಆಫೀಸ್ಗೆ ಹೋಗ್ಬಿಡ್ತಾರೆ. ಮಕ್ಕಳು ಸ್ಕೂಲಿಂದ ಕರ್ಕೊಂಬರೋರಿರಲ್ಲ. ಇದು ಬೇಬಿ ಕೇರ್ ಆಗಿ ಸರ್ವಿಸ್ ಸ್ಟಾರ್ಟ್ ಮಾಡ್ಬೋದಲ್ಲ. ಬರೀ ಮನೆ ಕೆಲಸದಿಂದ ಈ ಥರ ಆ್ಯಡ್ ಮಾಡ್ಕೊತಾ ಹೋದೆ. ಇವಾಗ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಟೈಮ್‌ಗೆ ಊಟ ಮಾಡಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಹಾಸ್ಪಿಟಲ್‌ಗಳಿಗೆ ಅಷ್ಟೊಂದು ಪ್ರಾಬ್ಲಮ್, ದುಡ್ಡು ಸುರಿತಾ ಇರ್ತೀರಾ. ಅಡುಗೆಯವ್ರನ್ನೇ ಒಬ್ಬರನ್ನ ನೀವು ಕೆಲ್ಸಕ್ಕೆ ತಗೊಂಡ್ರೆ ನಿಮಗೆ ನಿಮ್ಮ ಏನು ಸೌತ್ ಇಂಡಿಯನ್ಸ್ ಬೇಕಾ, ನಾರ್ತ್ ಇಂಡಿಯನ್ಸ್ ಬೇಕಾ, ಚೈನೀಸ್ ಬೇಕಾ, ಆ ಥರದಲ್ಲಿ ಅಡುಗೆ ಮಾಡ್ಕೊಡ್ತಾರೆ. ನಿಮ್ಗೆ ಟೈಮ್ ಊಟನೂ ಸಿಗುತ್ತೆ. ನಿಮ್ಮ ಹೆಲ್ತಿಯಾಗಿರುತ್ತೆ. ಇದರಿಂದ ಕಾನ್ಸೆಪ್ಟ್‌ಗಳೆಲ್ಲ ಒಂದೊಂದೇ ಮೈಂಡಿಗೆ ಬರ್ತಾ ಹೋಯ್ತು ನನಗೆ. ಇದನ್ನೆಲ್ಲ ಒಂದು ಪ್ಯಾಕೇಜಾಗಿ ಮಾಡ್ಕೊಂಡೆ. ಅಡುಗೆ ಕೆಲಸ, ಮನೆ ಕೆಲಸ, ಬೇಬಿ ಕೇರು, ವಯಸ್ಸಾದವ್ರು ನೋಡ್ಕೊಡೋರು. ಮತ್ತೆ ನಿಮ್ಮ ಅದರಲ್ಲಿ ಏನಂದ್ರೆ ಕ್ಲೀನಿಂಗ್ ಸರ್ವಿಸಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಡೀಪ್ ಕ್ಲೀನಿಂಗ್ ಮಾಡ್ಬೋದು. ಇದು ಆಫೀಸ್‌ಗಳಿಗೆ ಕೊಡ್ಬೋದು. ಈ ಮನೆಗಳಲ್ಲೆಲ್ಲ ಕ್ಲೀನ್ ಮಾಡ್ಬೋದು. ಇವಾಗ ಮೇಟ್ಸ್‌ಗಳು ಏನೇ ಇದ್ರು ಇಮಿಡಿಯೇಟ್ಲಿ ಅವ್ರ ಕೆಲಸ ಆಫೀಸ್‌ಗೋಸ್ಕರ ಕೆಲಸ ಕ್ಲೀನಿಂಗ್ ಮಾಡ್ಕೊತಾರೆ. ಮನೆ ಕೆಲಸ ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಕೋಣೆಲೆಲ್ಲ ಗಲೀಜಿರುತ್ತೆ. ಹಬ್ಗಳು ಬಂತು, ಕ್ಲೀನ್‌ಗಳಾಗಲ್ಲ. ಮನೇಲಿ ಬ್ಯಾಕ್ಟೀರಿಯಾಗಳೆಲ್ಲ ಜಾಸ್ತಿ ಇರುತ್ತೆ. ಅದೆಲ್ಲ ಡೀಪಾಗಿ ಮೇಟ್ಸ್‌ಗಳೆಲ್ಲ ಏನು ಮಾಡಲ್ಲ. ಅವರು ಅವರಂತ ಕೆಲಸ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅವಾಗ ಡೀಪ್ ಕ್ಲೀನಿಂಗ್ ಅಂತ ಸರ್ವಿಸ್ ಓಪನ್ ಮಾಡಿದ್ರೆ ಅದರಲ್ಲೂ ನಮ್ಗೆ ಇಮಿಡಿಯೇಟ್ಲಿ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಕಾನ್ಸೆಪ್ಟ್‌ಗಳನ್ನ ಇಟ್ಕೊಂಡು ಮೂವ್ ಮಾಡ್ತಾ ಹೋದೆ. ಮೇಡ್ಸ್‌ದು ಮಾತ್ರ ಸ್ಟಾರ್ಟಿಂಗ್ ಜರ್ನಿಲಿ ನಾನು ಮಾಡಿದೆ. ಇವಾಗ ನನ್ನ ಹತ್ರ ಮೇಡ್ಸ್‌ಗಳೆಲ್ಲ ಬಂದರು. ಅದು ಬಿಸ್ನೆಸ್ ಬಂತು ಸ್ವಲ್ಪ. ಇವಾಗ ನಾನು ಎಷ್ಟಕ್ಕೆ ರೀಚ್ ಆಗಿದ್ದೀನಿ, ಒಂದು 1,00,000 ದುಡಿಯೋವಷ್ಟಿಗೆ ಬಂದಿದ್ದೀನಿ ತಿಂಗಳಿಗೆ. ಇದು ₹1,000 ದುಡಿತಿದ್ದವಳು 1,00,000ಕ್ಕೆ ಬಂದಿದ್ದೀನಿ ನಾನು. ಆ ಸ್ಟೇಜಿಗೆ ಬಂದು ಕೂತಿದ್ದೀನಿ. ಯಾಕೆ ಹೌಸ್ ಕೀಪಿಂಗ್ ಎಲ್ಲ ಕೊಡಬಾರ್ದು ಅಂತ ನಮ್ಮ ಆಡಿಟರ್ ಒಬ್ಬರು ಕಾಲ್ ಮಾಡಿದ್ರು. ನಿಮಗೆ ಹೌಸ್ ಮೇಟ್ಸ್ ಕೊಡ್ತಾ ಇದ್ದೀರಲ್ವಾ ಆಡಿಟರು, ESI ಮಾಡ್ಕೊಳ್ಳಿ, ಹಿಂಗೆ ಲೇಬರ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ, MSME ಉದಯಂ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ, ಇದೆಲ್ಲ ಮಾಡ್ಬೋದು. ಹೌದಾ ಸರ್ ಅಂದ್ಬಿಟ್ಟು ತಕ್ಷಣ ನಾನು ನಿಂತೇ ಇಲ್ಲ. ಸ್ಟಾರ್ಟಿಂಗಾಗಿ ಹಾಕಿದೆ. ಸರ್ಟಿಫಿಕೇಟ್ ಎಲ್ಲ ಬಂತು, ನಂದು ಲೇಬರ್ ಲೈಸೆನ್ಸ್ ಎಲ್ಲ ಬಂತು. ಒಂದು 10 ಜನ ಮ್ಯಾನ್ ಪವರ್‌ನ ನಾನು ಒಂದು ಕಂಪ್ನಿಗೆ ಕೊಟ್ಟೆ ಹೌಸ್ ಕೀಪಿಂಗಾಗಿ ಒಬ್ಬೊಬ್ಬರನ್ನ. ಅದು 10 ಜನನ ನಾನು ಪ್ರೊಫೆಷ್ನಲ್ ಆಗಿ ಬೆಳೆಸ್ಕೊಂಡದೆ. ವಿವಿ ಫಾರ್ಮ್ ಮಾಡಿದೆ. ಅವ್ರಿಗೆ ESI PF ಕೊಡಿಸ್ತಾ ಇದ್ದೆ. ಅದೆಲ್ಲ ಮಾಡ್ಕೊಂಡು ಮಂತ್ಲಿ ಸರ್ವಿಸು, ಇದು ಕಾರ್ಪೊರೇಟರ್ ಮತ್ತೆ ರೆಸಿಡೆನ್ಸಿ ಮತ್ತೆ ಅಪಾರ್ಟ್ಮೆಂಟ್‌ಗಳಿಗೆ ಆ ಥರ ಸರ್ವಿಸ್‌ಗಳು ಕೊಡ್ತಾ ಹೋಗ್ತಾ ಇದ್ದೆ. ಹೌದು, ಇದೆಲ್ಲ ನಡೀತಾ ಹೋಗ್ತು. ಮತ್ತೆ ಅದು ತಿಂಗಳು ಆ್ಯಡ್ ಆಗ್ತಾ ಹೋಯ್ತು. ಮತ್ತೆ ಯಾಕೆ ಈ ಅಪಾರ್ಟ್ಮೆಂಟ್‌ಗಳಲ್ಲಿ ಬ್ಯುಸಿ ಇರ್ತಾರೆ ತುಂಬ. ಅವ್ರಿಗೆ ಡ್ರೈವಿಂಗ್ ಮಾಡೋದು ತುಂಬ, ಇವಾಗ ಕಾಲ್ಸ್‌ಗಳು ಬರ್ತಾ ಇರುತ್ತೆ. ಅವ್ರಿಗೆ ರಿಸೀವ್ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ಡ್ರೈವರ್ ಕೊಡಬೇಕು. ಆ ಸರ್ವಿಸ್‌ನ ಓಪನ್ ಮಾಡ್ಬೋದು ನಾನು. ಮತ್ತೆ ಅವ್ರಿಗೆ ಎಲ್ಲ ಅಪಾರ್ಟ್ಮೆಂಟ್‌ಗಳಿಗೆ ಸೆಲೆಕ್ಟ್ ಆಗೋ ಸರ್ವಿಸ್‌ಗಳನ್ನ ನಾನು ಎಲ್ಲ ಆ್ಯಡ್ ಮಾಡ್ತಾ ಹೋದೆ. ಇವಾಗ ಅವ್ರಿಗೆ ಅಪಾರ್ಟ್ಮೆಂಟ್ ಬ್ಯುಸಿ ಇರ್ತಾರೆ. ಮಕ್ಕಳು ಸ್ಕೂಲ್ ಬಿಡೋದು, ಮಕ್ಕಳು ಅವ್ರಿಗೆ ಆಫೀಸ್‌ಗಳಿಗೆ ಕರ್ಕೊಂಡೋಗಿ ಬಿಡೋದು, ಡ್ರೈವರ್ ಸರ್ವಿಸ್ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಮೈನಸ್ ಆಗಿಲ್ಲ. ಎಲ್ಲ ಪ್ಲಸ್ ಆಗ್ತಾ ಹೋಗ್ತು ಎಲ್ಲ ಸರ್ವಿಸ್‌ಗಳು. ಇಷ್ಟು ನನ್ನ ಜರ್ನಿಗೆ ಈ ಥರ ಬಂದು ನಿಂತ್ಕೊಂಡೆ. ಸೂಪರ್. ಸೊ, ಒಂದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ನಿಮ್ಮ ಜರ್ನಿಯಲ್ಲಿ ಏನಂದರೆ, ನೀವೆಲ್ಲೂ ನಿಂತಿಲ್ಲ. ಅಂದರೆ ಮೇಡ್ ಸರ್ವಿಸು ಶುರು ಮಾಡ್ತೀರಾ. ಸಾಕಪ್ಪ ನನಗೆ ಮೇಡ್ ಸರ್ವಿಸ್ ಅಂತ ಅಂದ್ಕೊಂಡಿಲ್ಲ. ಇನ್ನೊಂದೇನೋ ಒಂದು ಆಪರ್ಚುನಿಟಿ ಹುಡುಕಿದ್ದೀರಾ. ಮತ್ತು ಟೆಕ್ನಾಲಜಿನ ಹೆಂಗೆ ಯೂಸ್ ಮಾಡಬೇಕು, ಟೆಕ್ನಾಲಜಿ ಏನೇನು ಸವಲತ್ತುಗಳಿದೆ ನಿಮಗೆ, ಗೂಗಲಲ್ಲಿ ಏನು ಸಿಗುತ್ತೆ, ವೆಬ್ಸೈಟ್ ಮುಖಾಂತರ ಏನು ಸಿಗುತ್ತೆ, ವಾಟ್ಸಪ್ ಮುಖಾಂತರ ಏನು ಸಿಗುತ್ತೆ, ಇದನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ಸರ್, ಇದ್ರ ಮಧ್ಯೆ ಒಂದು 10 ಜನ ಜರ್ನಿಲಿ ಹೋಗ್ತಾ ಇದ್ದಾಗ ನಾನು ಒಂದು 100 ಜನ ಜಾಯ್ನಿಂಗ್ ಆದೆ. ನನ್ನ ಇದರಲ್ಲೇ ಹ್ಯಾಂಡ್ ಓವರಲ್ಲಿ 100 ಜನ ತಗೊಂಡೆ. ಮಿನಿಮಮ್ ಎಲ್ಲ ಸರ್ವಿಸ್ ಇಲ್ಲ ಸೇರಿ ನನಗೆ 5 ಲ್ಯಾಕ್ಸ್ ಟರ್ನ್ ಓವರ್ ಇತ್ತು ಮಂತ್ಲಿ. 5 ಲ್ಯಾಕ್ಸಾ? ಯಾಕೆ 1 ಲಕ್ಷ ದುಡಿತಿದ್ದವ್ರು 5 ಲ್ಯಾಕ್ಸ್ ಬಂದಿದ್ದೀನಿ, ಸಾಲಲ್ಲ. ಮತ್ತೆ ಏನಾದರೂ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು, ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ಒಂದೊಂದೇ ಸ್ಟೆಪ್ ಯೋಚನೆ ಮಾಡ್ತಾ ಹೋದೆ. ಬಟ್ 12 ಸ್ಟೆಪ್ ಒಂದೇ ಜೋರಾಗಿ ಏರಬೇಕು ಅನ್ನೋ ಆಸೆ ಪಟ್ಟಿಲ್ಲ.
ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಇಯರ್ ಎಕ್ಸ್ಪೀರಿಯನ್ಸ್ ತಗೊಳ್ತಾ ಹೋದೆ ನಾನು. ಇದ್ರಲ್ಲಿ ಏನು ಮಾಡ್ಬೋದು, ಇದ್ರಲ್ಲಿ ಏನು ಮಾಡ್ಬೋದು, ಅದ್ರಲ್ಲಿ ಯಾವ ಥರ ಬರುತ್ತೆ ಆ ಥರ ಸರ್ವಿಸ್ಗಳನ್ನ ಡೀಪಾಗಿ ನಾನು ತಗೊಂಡೆ ನನ್ನ ಮನಸ್ಸಲ್ಲಿ. ಇವಾಗ ನಾವು ಅದನ್ನ ಯೂಸ್ ಮಾಡಿರೋದ್ರಿಂದ ಆ ಕೆಲಸದ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈಸಿ ಆಗ್ತಿದೆ. ಇವಾಗ ನಾನು ಒಂದು ಡ್ರೈವರ್ ಕೊಟ್ಟರೆ ಕಾರ್ ಯಾಕೆ ನನಗೆ ಬರಲ್ಲ ಓಡ್ಸೋಕ್ಕೆ? ಫಸ್ಟ್ ಆಫ್ ಆಲ್ ನಾನು ಡ್ರೈವಿಂಗ್ ಕಲಿಬೇಕಲ್ವಾ? ನಾನು ಕಲಿತೆ ಡ್ರೈವಿಂಗ್, ಮತ್ತೆ ನಾನು ಕಾರ್ ಓಡಿಸೋದು ಕಲ್ತ್ಕೊಂಡೆ. ಕಾರ್ ಓಡಿಸೋದು ಇವಾಗ ಡ್ರೈವರ್ಗೆ ಏನೇನು ಪ್ರಾಬ್ಲಮ್ ಇರುತ್ತೆ, ನಾವು ಕ್ಲಚ್ಚು, ಗೇರು, ಬ್ರೇಕು, ಟ್ರಾಫಿಕ್ ಜಾಮು ಏನೇನು ಇರುತ್ತೆ ಪ್ರಾಬ್ಲಮ್, ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಒಂದು ಕ್ಲೈಂಟ್ಗೆ ನಾನು ಕಾರ್ ಕಲಿಬೇಕು. ನಾನು ಹೋಗಿ ಕಾರ್ ಕಲಿತೆ. ಅದ್ರದ್ದು ಏನಿದೆ ನೋವುಗಳು, ಸಂಕಟಗಳನ್ನ ಅದನ್ನು ನಾನು ಸವಿತೀನಿ ಫಸ್ಟು. ಆ ನೋವುಗಳನ್ನ ನಾನು ರಿಸೀವ್ ಮಾಡ್ಕೊತೀನಿ. ಯಾಕಂದರೆ ನಾನು ಇನ್ನೊಬ್ರಿಗೆ ಹೇಳ್ಬೇಕಂದ್ರೆ ಆ ನೋವುಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅದು ನಮ್ಗೆ ಇನ್ಸೈಡಿಂದ ಬರಬೇಕು. ಅದು ನಾವು ಎಫೆಕ್ಟ್ ಹಾಕಿ ನಾವು ಕಲ್ತ್ರೇನೆ ನಮ್ಮಿಂದ ಬರೋದು. ಯಾಕೆ ನಂಗೆ ಬ್ರೇಕ್ ಯಾವುದು, ಕ್ಲಚ್ ಯಾವುದು, ಗೇರ್ ಯಾವುದು ಅಂತ ಗೊತ್ತಿದ್ದ ಮೇಲೆ ನಾನು ಡ್ರೈವರ್ ಸರ್ವಿಸ್ ಕೊಟ್ಟಿದ್ದೀನಿ. ಸೊ ನೀವೇನು ಹೇಳ್ತಿದ್ದೀರಾ ಅಂದರೆ ಯಾವುದೇ ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಅದು ಬಿಸ್ನೆಸ್ ಬಗ್ಗೆ ಐಡಿಯಾ ಇರಬೇಕು. ಮೇಡ್ ಸರ್ವಿಸ್ ಮಾಡ್ತೀರಾ ಅಂತಂದರೆ ಮೇಡಾಗಿ ಯೋಚನೆ ಮಾಡೋವಂಥ ಕೆಪಾಸಿಟಿ ಇರಬೇಕು. ಅವರು ನಲಿವು, ಸುಖ, ದುಃಖಗಳನ್ನ ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇಲ್ಲ ಅಂತಂದರೆ ಬಿಸ್ನೆಸ್ ನಡೆಸೋಕ್ಕಾಗ ಅಲ್ವಾ? ಕರೆಕ್ಟ್. ನೀವಿನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ರಿ, ನೆಟ್ವರ್ಕಿಂಗ್ ಬಗ್ಗೆ. ಈ ಯುವರ್ ನೆಟ್ವರ್ಕ್ ಇಸ್ ಯುವರ್ ನೆಟ್ವರ್ತ್ ಅನ್ನೋ ಅಂತ ಒಂದಿದೆ. ಅಂದರೆ ಫಾರ್ಮಲ್ ನೆಟ್ವರ್ಕ್ಸ್ ಇದೆ, ಬಟ್ ಇನ್ಫಾರ್ಮಲ್ ನೆಟ್ವರ್ಕಿಂಗ್ ನೀವೇನು ಮಾಡಿದ್ರಿ ಥ್ರೂ ಟೆಕ್ನಾಲಜಿ, ವಾಟ್ಸಪ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದರದ್ದು ಪರಿಣಾಮ ಅಂದರೆ ಅದರದ್ದು ಇಂಪಾರ್ಟೆನ್ಸ್ ಹೇಳಿ ನನಗೆ. ಸರ್, ಇವಾಗ ನಾನು ಇಷ್ಟು ದಿನ ಗೂಗಲ್ ವೆಬ್ಸೈಟಿಂದ ಕಾಲ್ಸ್ ಬರ್ತಿತ್ತು. ನಾನು ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಹಾಕಿ ಜನ ಹಿಡಿತಿದ್ದೆ, ಅದು ನನ್ನ ಸ್ವಂತ ಹಿಂಗ ಮಾಡ್ತಿದ್ದಿದ್ದು ಅದನ್ನ. ಇದು ಹೋಗ್ತಾ ಹೋಗ್ತಾ ಒಂದು ಅದೇ 4 ಸೀಸನ್ ಹೋಟೆಲಲ್ಲಿ ನಾನು ಸರ್ವಿಸ್ ಕೊಟ್ಟಿದ್ದೆ. ನಾನು ಅಲ್ಲಿ BNI ಮೀಟಿಂಗ್ ನಡೀತಿತ್ತು. ಹಿಂಗೆ ನಮ್ಮ ಮ್ಯಾನೇಜರ್ ಒಬ್ರು ಕಾಲ್ ಮಾಡಿದ್ರು. BNI ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಮ್ಯಾಮ್, ಇದನ್ನ ಯೂಸ್ ಮಾಡ್ಕೊತೀರಾ? ಹೌದಾ, BNI ಅಂದರೆ ಏನು ಸರ್? BNI ಗೊತ್ತಿಲ್ಲ, ಬಟ್ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಸಭೆ. ಬಟ್ ಅಲ್ಲೆಲ್ಲ ಇರೋರೆಲ್ಲ ಬಿಸ್ನೆಸ್ ಅವರು. ಬಂದು ನೋಡಿ ಒಂದ್ಸರಿ, ಅಲ್ಲೊಬ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂದ್ರೆ ಅಲ್ಲೊಬ್ರದ್ದು ಯಾವುದೋ ಒಂದು ಕಾಂಟ್ಯಾಕ್ಟ್ ನಂಬರ್, ವೆಂಕಟೇಶ್ ಅಂತ ಅವ್ರ ಹೆಸರು, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ವೆಂಕಟೇಶ್ ಅನ್ನೋದು ಹೆಸರು ನಂಗೆ ತುಂಬ ಆಗಿ ಬರುತ್ತೆ, ನಮ್ಮ ಮನೆ ದೇವರು ವೆಂಕಟೇಶ್ವರನೇ. ನೋಡೋಣ ಒಂದು ಜರ್ನಿ ವೆಂಕಟೇಶ್ ಅನ್ನೋ ಹೆಸರಿಂದ ಸ್ಟಾರ್ಟ್. ಅವರು ನಂಗೆ ಪ್ರತಿ ವಾರ ಮೆಸೇಜ್ ಹಾಕೋರು, ಲೊಕೇಶನ್ ಕಳ್ಸೋರು, ಮೀಟಿಂಗ್ ಬನ್ನಿ. ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ನಂಗೆ ಡೈಲಿ ಮೆಸೇಜ್ ಹಾಕ್ತಿರ್ತಾರಲ್ಲ ಅನ್ನೋ ಫೀಲ್ ನಾನೇ ತಗೊಂಡಿದ್ರಿಂದ ಏನು ಬರುತ್ತೆ, ನನಗೆ ಆ ಫೀಲ್ ಹೋಗಿರಲಿಲ್ಲ. ಮತ್ತು ನಮ್ಮನೆ ಮೇಲೆ ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದರು. ಒಂದು ಸರಿ ನಾನು ಬಟ್ಟೆ ಹೊಲಿಸ್ತಾ ಇದ್ದೆ. ನೀವು ಏನು ಸರ್ವಿಸ್ ಮಾಡ್ತೀರಾ? ಸರ್, ನಾವು ಈ ಥರ ಮೇಡ್ ಸರ್ವಿಸು, ಹೌಸ್ ಕೀಪಿಂಗ್ ಸರ್ವಿಸ್ ಎಲ್ಲ ಕೊಡ್ತೀನಿ. ಆಫೀಸ್ ಇದೆಯಲ್ವಾ ನಿಮ್ಮದು, GST ಇದೆಯಾ? ಇದೆ ಸರ್, ಎಲ್ಲ ಇದೆ. ಲೀಗಲ್ ಆಗಿ ಹೋಗ್ತಾ ಇದ್ದೀನಿ ನನ್ನ ಬಿಸ್ನೆಸ್. ಹಾಗಾದರೆ ನೀವು ಯಾಕೆ BNI ಪ್ಲಾಟ್ಫಾರ್ಮ್ ಯೂಸ್ ಮಾಡಬಾರ್ದು? BNIಯಾ? ಮತ್ತೆ ಇದೇ ಕಾನ್ಸೆಪ್ಟ್ ಬಂತಲ್ಲ ಇಲ್ಲಿ ಅಂದ್ಕೊಂಡು, ಸರಿ ಕೊಡಿ ಯಾರು ಅಂತ ಹೇಳಿದೆ. ನವೀನ್ ಅನ್ನೋದೊಂದು ನಂಬರ್ ಕೊಟ್ಟರು. ಒಂದು ಬ್ಯಾಚ್ ಸಾಫ್ಟ್ವೇರ್ಗೆ ಹೋದೆ ನಾನು ಮೀಟಿಂಗ್ಗೆ. ಅಲ್ಲಿ ಹೋದಾಗ 120 ಜನ ಮೆಂಬರ್ಸ್ ಇದ್ದಾರೆ. ನನಗೆ ಫಸ್ಟ್ ಡೇ ಅಷ್ಟು ಐಡಿಯಾ ಬಂದಿಲ್ಲ. ಎಲ್ಲ ಇಂಗ್ಲೀಷಲ್ಲೇ ಹೇಳ್ತಿದ್ರು, ಅರ್ಥನೂ ಆಗಿಲ್ಲ ಫಸ್ಟ್ ಚಾಪ್ಟರ್ ಮೀಟಿಂಗಲ್ಲಿ. ಮತ್ತೆ ಇನ್ನೊಬ್ರು ಯಾರೋ ಕಾಲ್ ಮಾಡಿದ್ರು, BNIಗೆ ಬನ್ನಿ. ಇದೇ ಅದು ಮೀಟಿಂಗ್ ಎಲ್ಲಿದೆ? ದೊಮ್ಲೂರಲ್ಲಿ ಮೀಟಿಂಗ್ ನಡೆಯೋದು. ಸರಿ, ಬನ್ನಾರ್ಗಡ್ದಿಂದ ದೊಮ್ಲೂರು ಲಾಂಗ್ ಇದೆ, ಪರವಾಗಿಲ್ಲ ಬರ್ತೀನಿ. ಸರಿ ಆಯಿತು ಅಂತ ಹೋದೆ. ಅಲ್ಲಿ ನೋಡಿದೆ, ಅಲ್ಲೂ ಒಂದು ಸಾಫ್ಟ್ವೇರು ಈ ಥರನೇ ನಡೀತಾ ಇತ್ತು. ಏನಿದು BNI ಅಂದರೆ ಏನು? ಯಾರೋ ಒಬ್ರು ನಂಗೆ ಮೆಸೇಜ್ ಹಾಕ್ತಿದ್ರು ಇದ್ರ ಬಗ್ಗೆನೇ. ಸರಿ, ಆ ಚಾಪ್ಟರ್ಗೂ ಹೋಗಿ ನೋಡೋಣ ಅಂದ್ಬಿಟ್ಟು ಅವ್ರು ಮತ್ತೆ ರಿಟರ್ನ್ ನಂಗೆ ಮೆಸೇಜ್ ಹಾಕಿದ್ರು. ಸರಿ ಈ ವಾರ ಬರ್ತೀನಿ ನಾನು ನಿಮ್ಮ ಸಾಫ್ಟ್ವೇರ್ಗೆ. ಹೋದೆ. ಅಲ್ಲಿ ಒಂಥರ ಇಮೇಜಿಗೆ ಹಂಗಿತ್ತು, ನನಗೆ ಅನಿಸ್ತು ಒಂಥರ ಪವರ್, ಒಂಥರ ಪಾಸಿಟಿವ್ ಪಾಯಿಂಟ್ ಅದು ನನಗೆ ಸಿಕ್ತು. ಅಲ್ಲಿ ಇರೋರು ಮಾತಾಡ್ಸಿದ ರೀತಿ, ಅಲ್ಲಿ ನನಗೆ ಎಕ್ಸ್ಪೆಕ್ಟೇಷನ್ ಮತ್ತು ನನ್ನ ಬಿಸ್ನೆಸ್ ಬಗ್ಗೆ ತೋರಿಸಿದ ಭಾವನೆಗಳು, ಅದೆಲ್ಲ ನನಗೆ ಇಮಿಡಿಯೇಟ್ಲಿ ಜಾಯ್ನ್ ಆಗೋ ಮೂಮೆಂಟ್ಸ್ಗೋಯ್ತು. ಓಕೆ, ನಾನು ಇದಕ್ಕೆ ಜಾಯ್ನ್ ಆಗೋಕ್ಕೆ ರೆಡಿ. ನನ್ನ ಕ್ಯಾಟಗರೀಸ್ ಇಲ್ಲಿ ಯಾರೂ ಇಲ್ಲ. ನಾನೊಂದು 2 ಸಾಫ್ಟ್ವೇರ್ಗೆ ಹೋಗಿದ್ದೆ, ನನ್ನ ಕ್ಯಾಟಗರೀಸ್ ಇತ್ತು. ಬಟ್ ಅಲ್ಲಿ ನನ್ನ ಬಿಸ್ನೆಸ್ ನಾನು ಮಿಸ್ ಮಾಡ್ಕೊಳ್ಳೋ ಚಾನ್ಸಲ್ಲಿ ಇರಲಿಲ್ಲ. ಒಂದು ಚಾಪ್ಟರ್ಗೆ ಹೋದೆ, ಹೌಸ್ ಕೀಪಿಂಗ್ ಇದ್ರು. ಇನ್ನೊಂದು ಚಾಪ್ಟರ್ಗೆ ಹೋದೆ, ಡೀಪ್ ಕ್ಲೀನಿಂಗ್ ಇದ್ರು. ಈ ಚಾಪ್ಟರ್ಗೆ ಬಂದೆ, ಯಾರೂ ಇರಲಿಲ್ಲ. ಇಲ್ಲಿ ನನ್ನ ಕ್ಯಾಟಗರೀಸ್ ಎಲ್ಲ ನನ್ನ ಪ್ಲಸ್ ಪಾಯಿಂಟೇ. ಓಕೆ ಸರ್, ನಾನು ಹಿಂದೆ ಮುಂದೆ ನೋಡಿಲ್ಲ, ಇಷ್ಟು BNI ಅಮೌಂಟ್ ಅಂದರು. ನಾನು ಕಟ್ಟಿದೆ, ಜಾಯ್ನ್ ಆದೆ, ಮೆಂಬರ್ ಅದೇ. 1 ವಾರ ವೆರಿಫಿಕೇಶನ್ ತೊಗೊಂಡ್ರು, ಬಂದರು ಆಫೀಸ್ಗೆ ಕರ್ಕೊಂಡ್ರು. ಭಯ ಅಂತಿತ್ತು, ಈ ನೆಟ್ವರ್ಕಿಂಗ್ ಇದೆ, ಇಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ, ನನಗೆ ಬರೀ ಕನ್ನಡ ಬರುತ್ತೆ, ಬಟ್ ಹಿಂದಿ ಬರುತ್ತೆ, ತೆಲುಗು, ತಮಿಳ್ ಬರುತ್ತೆ. ಇಲ್ಲಿ ಯಾರೂ ಮಾತಾಡ್ತಾನೆ ಇಲ್ಲ ಆ ಭಾಷೆ. ನನಗೆ ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಇತ್ತು. ಬಟ್ ಅಲ್ಲಿ ಎನ್ಕರೇಜ್ ಕೊಟ್ಟರು, ನೀನು ಕನ್ನಡದಲ್ಲೇ ಮಾತಾಡಮ್ಮ, ಏನೂ ತೊಂದರೆ ಇಲ್ಲ, ನಿಂಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೆ ಅದನ್ನು ಮಾತಾಡಿ. ಇಲ್ಲ, ನನ್ನ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದೆ, ಬಟ್ ನಾನು ಕಲಿತೀನಿ ಇಂಗ್ಲೀಷು. ಬಟ್ ಆ ಕಾನ್ಫಿಡೆನ್ಸ್ ನಂದ್ರಲ್ಲಿದೆ. ನಾನು ಇಂಗ್ಲೀಷ್ ಕಲ್ತು ನಿಮಗೆ 30 ಸೆಕೆಂಡ್ಸ್ ಸ್ಪೀಚ್ ನಾನು ಇಂಗ್ಲೀಷಲ್ಲೇ ಕೊಡ್ತೀನಿ ಮುಂದಕ್ಕೆ. ಬಟ್ ನೀವು ಹೇಳ್ಕೊಟ್ಟಿದ್ದೀರ ನನ್ನ ಪ್ಲಸ್ ಪಾಯಿಂಟು ಅಂದ್ಕೊಂಡು ಅವರು
ಬಟ್ ಯಾರೇ ಏನೇ ಹೇಳಿದ್ರು ನನಗೆ ಅದನ್ನ ನಾನು ರಿಸೀವ್ ಮಾಡ್ತೀನಿ. ಅದನ್ನ ಅನುಭವ ನೋಡ್ತೀನಿ. ಯಾವ್ದು ನನಗೆ ನನ್ನ ಮನಸ್ಸಿಗೆ ಯಾವ್ದು ತೋಚುಕೋ ಅದನ್ನೇ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಯಾರೇ ಏನೇ ಹೇಳ್ಕೊಟ್ರು. ಬಟ್ ನಮ್ಮ ಚಾಪ್ಟರಲ್ಲೆಲ್ಲ ಸಪೋರ್ಟಿಂಗ್ ಆಗಿ ನಿಂತರು. ನಾನು ಜಾಯ್ನ್ ಆದೆ. ಹೋಗಿ 1 ವಾರದಲ್ಲೇನೆ ನಂದು BNAಗೆ ಏನು ಅಮೌಂಟ್ ಕಟ್ಟಿದ್ದೀನಿ ಅದು ನನಗೆ ರಿಟರ್ನ್ ಬಂತು. ಸೂಪರ್. ನಾನು ಕನ್ನಡದಲ್ಲಿ ಹೇಳಿದೆ 30 ಸೆಕೆಂಡ್ಸು. ನನಗೆ ಮೆಂಟರಿಂಗ್ ಕ್ಲಾಸ್ ಬಂತು 1 ತಿಂಗಳು. ಇದೊಂದಾಯ್ತಲ್ಲಪ್ಪ. ಇದ್ಯಾರು ಇದನ್ನೆಲ್ಲ ಹೋಗಿ ಅವ್ರ ಆಫೀಸ್ಗಳಿಗೆ ಹೋಗಿ ಮೆಂಟರಿಂಗ್ ಕ್ಲಾಸ್ ಮಾಡಿ ಇವ್ರ ಜೊತೆಗೆಲ್ಲ ಏನು ಮಾಡಲಿ ನಾನು? ಇದು ಏನಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದು ನಂಗೆ ಅದ್ರ ಆಲೋಚನೆನೂ ಬಂದಿಲ್ಲ. ಬಟ್ ಹೋದ್ರೆ ಎಲ್ಲ ಇಂಗ್ಲೀಷಲ್ಲೇ ಸ್ಪೀಚ್ ಮಾಡ್ತಿದ್ರು. ಅವ್ರು ಕನ್ನಡ ಬರುತ್ತೇನೋ ನಂಗೆ ಗೊತ್ತಿರಲಿಲ್ಲ. ಬಟ್ ಇಂಗ್ಲೀಷಲ್ಲಿ ಸ್ಪೀಚ್ ಅರ್ಥ ಆದಷ್ಟು ಅರ್ಥ ಮಾಡ್ಕೊಂಡೆ. ಬಟ್ ಅಬ್ಸರ್ವೇಷನ್ ಮಾಡಿದೆ ಅವ್ರ ಆಫೀಸ್ ನಾನು, ಅವ್ರ ನೆಟ್ವರ್ಕಿಂಗು, ಅವ್ರು ಇದ್ದಿದ್ದ ಜಾಗಗಳು, ಅವ್ರು ಯಾವ ರೀತಿ ಬೆಳೆದಿದ್ದಾರೆ, ಅವ್ರೇನು ಹೇಳ್ಕೊಡ್ತಾ ಇದ್ದಾರೆ ನಂಗೆ ತಲೆಗೆ ಹೋಗಿಲ್ಲ. ಬಟ್ ಅವ್ರು ಇದ್ದಿದ್ದ ಸರೌಂಡಿಂಗ್ನ ಸರ್ಕಲ್ನ ನಾನು ಕ್ಯಾಪಚ್ ಮಾಡ್ಕೊಂಡ್ಬಂದೆ ನನ್ನ ಮೈಂಡಲ್ಲಿ. ಹೌದಲ್ವಾ, ನಾನು ಈ ಥರ ಬೆಳಿಬೇಕಲ್ವಾ, ಈ ಥರ ಆಫೀಸ್ ನಾನು ಮಾಡಬೇಕು ಮುಂದಕ್ಕೆ, ಈ ಥರ ಇವ್ರ ಥರ ಕಾರಲ್ಲಿ ನಾನು ಓಡಾಡ್ಬೇಕು ಮುಂದಕ್ಕೆ ಅನ್ನೋದು ನನ್ನ ಮೈಂಡ್ ಸೆಟ್ ನಮ್ಮ ತಲೆಗೆ ಹೋಗ್ತಾ ಇದ್ದಿದ್ದು. ಅವ್ರು ಹೇಳ್ಕೊಟ್ಟಿದ್ದು ಡ್ರೆಸ್ಸಿಂಗ್ ನೇಚರು, ಟ್ರಾಫಿಕ್ ಲೈಟ್ಸ್ ಬಗ್ಗೆ ಹೇಳ್ಕೊಟ್ರು, ಡಿಸೆನ್ಸ್ ಬಗ್ಗೆ ಹೇಳ್ಕೊಟ್ರು. ಅದನ್ನೆಲ್ಲ ರಿಸೀವ್ ಮಾಡ್ಕೊಂಡೆ. ಬಟ್ ನಾನು ಸಪ್ರೇಟಾಗಿ ಅವ್ರ ಬ್ಯಾಕ್ ಏನಿದೆ ಅದನ್ನ ರಿಸೀವ್ ಮಾಡ್ತಾ ಹೋದೆ ನನ್ನ ಮೈಂಡ್ ಸೆಟ್ಟಲ್ಲಿ. ಬಂದೆ 1 ತಿಂಗಳು ಮುಗೀತು. ಆಮೇಲೆ ಇಲ್ಲ ಅನಿತಾ ನೀನು ಮಾಡ್ತೀಯಾ, ಇದನ್ನ ಮಾಡ್ತೀಯಾ, ನೀನು ಇದನ್ನ ಹೇಳ್ತೀಯಾ ಹೇಳು. ಆಮೇಲೆ ನನಗೆ ಐಡಿಯಾಸ್ಗಳು ಸಿಗ್ತಾ ಹೋಯ್ತು. 30 ಸೆಕೆಂಡ್ಸಲ್ಲಿ ಯಾಕೆ ಕಾಮಿಡಿ ಮಾಡಿ ಮಾತಾಡಬಾರ್ದು, ನಮ್ಮ ಸರ್ವಿಸಲ್ಲಿ ಏನೇನಿದೆ. ನನಗೆ 30 ಸೆಕೆಂಡ್ಸ್ ಸತಿ ಬಟ್ ಎಲಿವೇಟರ್ ಪಿಚ್ ಅಂತ ಕರೆಯೋದು ಅಲ್ವಾ? ಅದು ಅತ್ತೆ ಸೊಸೆಗೆ ಜಗಳ ಬರುತ್ತೆ. ಯಾಕೆ ಬರುತ್ತೆ? ಹ್ಮ್. ಮನೆ ಕೆಲಸದಿಂದಾನೇ ಜಾಸ್ತಿ ಜಗಳ ಬರ್ತಾ ಇರೋದು. ಯಾಕಂದ್ರೆ ಸೊಸೆ ಕೆಲಸ ಮಾಡಕ್ ಬರಲ್ಲ. ಇಲ್ಲಿ ಆ ಗಂಡ ಈ ಕಡೆ ಸಂಭಾಳಿಸ್ತಾನ, ಅಮ್ಮನ ಕಡೆ, ಹೆಂಡತಿ ಕಡೆ ಸಂಭಾಳಿಸ್ತಾನ, ಬಿಸ್ನೆಸ್ ಸಂಭಾಳಿಸ್ತಾನ. ಈ 3 ಕಾನ್ಸೆಪ್ಟ್ ಮಧ್ಯೆ ನಾನು ಹೋಗ್ತೀನಿ. ನಾನಿದ್ದೀನಿ ನಿಮ್ಮ ಸೊಲ್ಯೂಷನ್ಗಳಿಗೆ ನಾನಿದ್ದೀನಿ. ಈ ಸರ್ವಿಸ್ಗಳನ್ನ ತಗೊಂಡ್ರೆ ನಿಮ್ಮ ಮನೇಲಿ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಮನೆ ಕೆಲ್ಸಕ್ಕೆ ತಕೊಂಡ್ರಿ, ಅಡ್ಗೆ ಕೆಲ್ಸಕ್ಕೆ ತಕೊಂಡ್ರಿ, ಅಪ್ಪ ಅಮ್ಮನ್ಗೂ ನೋಡ್ಕೊಳಕ್ ತಕೊಂಡ್ರಿ. ಯಾರೋ ಒಬ್ರು ನನ್ನ ಮಗ ಇಟ್ಟಿದ್ದಾನೆ ನಾನು ನೋಡ್ಕೊಳಕಂತ ಅವರು ಖುಷಿ ಪಡ್ತಾರೆ. ಮಕ್ಕಳನ್ನ ಸೇಫ್ ಝೋನಲ್ಲಿ ನೋಡ್ಕೊಳಕ್ಕೆ ಬೇಬಿ ಕೇರ್ಸೋರು ಸಿಗ್ತಾರೆ. ನಿಮ್ಮ ಮನೆ ನೀಟಾಗಿ ಇಟ್ಕೊಳಕ್ ಮೇಟ್ಸ್ಗಳು ಸಿಗ್ತಾರೆ. ನಿಮಗೆ ಶುದ್ಧವಾದ ಅಡುಗೆ ಮತ್ತು ಟೇಸ್ಟಿಯಾದ ಅಡುಗೆ ಮಾಡ್ಕೊಳಕ್ ಕುಕ್ ಸಿಗ್ತಾರೆ. ಇದೆಲ್ಲ ನೀವು ಯಾಕೆ ಯೂಸ್ ಮಾಡ್ಕೋಬಾರ್ದು? ನಂದಂತೂ ಈ ಫೀಲ್ಡಲ್ಲಿ ಅಮೇಜಿಂಗ್ ಆಗಿತ್ತು ನನ್ನ ಸರ್ವಿಸ್. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸರ್ವಿಸ್ಗೊಂದು ಬೆಲೆ ಇಲ್ಲಿ ಸಿಗ್ತಿದೆ BNAಲಿ ಅನ್ನೋದನ್ನ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಹೆಚ್ಚಿಸ್ತಾನೆ ಹೋಗ್ತದು. ದಿನೇ ದಿನೇ ಹೆಚ್ಚಿಸ್ತಾನೆ ಹೋಯ್ತು. ನಾನು ಒಂದು ಟೈಮು ಇವಾಗ ನಾನು ಇವತ್ತಿಗೂ ನಾನು ಒಂದು ಸೆಕೆಂಡ್ ಟೈಮ್ ವೇಸ್ಟ್ ಮಾಡ್ಕೊಂಡಿಲ್ಲ. ಅನಿತಾ ನಾನು ಹೆಬ್ಬಾಳದಲ್ಲಿದ್ದೀನಿ, 1 to 1 ಬರಬೇಕು. ಸರ್ ಬರ್ತೀನಿ. 34 ಕಿಲೋಮೀಟರು ಹೆಬ್ಬಾಳದಿಂದ ಬನ್ನಂಘಟ್ಟಕ್ಕೆ. ನನಗೆ ಇಮೇಜ್ ಮಾಡ್ಕೊಳ್ಳೋದು ನಾನು ಈ ಬೆಂಗಳೂರು ಫುಲ್ ಓಡಾಡಿದ್ರು ಈ ಟ್ರಾಫಿಕ್ ಜಾಮಲ್ಲಿ ನನ್ನ ಕಣ್ಣಿಗೆ ಕಾಣಿಸೋದು 2 ಕಿಲೋಮೀಟರ್ ಅಷ್ಟೇ. ನಾನು ಹೋಗೋ ಕಿಲೋಮೀಟರ್ಸ್ಗಳು, ನಾನು ಎಷ್ಟೇ ಸರ್ವಿಸ್ ದೂರ ಹೋದ್ರೂ 2 ಕಿಲೋಮೀಟರ್ ಅಷ್ಟೇ ನಂಗೆ ಕಣ್ಣಿಗೆ ಕಾಣಿಸುತ್ತೆ. ಅದೆಷ್ಟೇ ದೂರ ಇರಲಿ, ಅದೇನೇ ಟೈಮಿಂಗ್ಸ್ ಇರಲಿ, ನಾನು ರೀಚ್ ಆಗ್ತೀನಿ ಆ ಟೈಮಿಂಗ್ಸ್ಗೆ. ಕ್ಲೈಂಟ್ಸ್ ಯಾವ ಟೈಮಿಗೆ ಕರೆದಿರ್ತಾರೆ ಆ ಟೈಮಿಗೆ ರೀಚ್ ಮಾಡೋದು ನನ್ನ ಇದು ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ ಈ ಹಿಂಜರಿಕೆ ಇರುತ್ತೆ. ಎಲ್ಲ ಮನುಷ್ಯರಿಗೂ ಇರುತ್ತೆ. ಅಂದ್ರೆ ಭಾಷೆ ಅಂತಲ್ಲ, ಹಿಂಜರಿಕೆ ಇರುತ್ತೆ. ಅಂದ್ರೆ ಒಂದು ಒಂದು ಗ್ರೂಪಲ್ಲಿ ಹೋಗಿ ಮಾತಾಡುವಂಥದ್ದಾಗಲಿ, ಒಂದು ಗ್ರೂಪಲ್ಲಿ ಹೋಗಿ ನಮ್ಮದೇನಿದೆ, ನಮ್ಮ ಸರ್ವಿಸಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಅದರ ಬಗ್ಗೆ ಮಾತಾಡೋದಾಗಲಿ, ಒಂದು ಹಿಂಜರಿಕೆ ಇರುತ್ತೆ. 10th ಸ್ಟ್ಯಾಂಡರ್ಡ್ ಫೇಲ್ ಆಗಿ ನೀವು ಬಿಸ್ನೆಸ್ ಇವತ್ತು ಬೆಳೆದಿದ್ದೀರ. ಬಟ್ ಬ್ಯಾಕ್ಗ್ರೌಂಡ್ ಎಜುಕೇಶನ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಅಥವಾ ದುಡ್ಡಾಗಿರ್ಬೋದು, ಇಲ್ದಿದ್ದಾಗ ಒಂದು ಹಿಂಜರಿಕೆ ಇದ್ದೇ ಇರುತ್ತೆ. ನನ್ನನ್ನು ಹೆಂಗ್ ನೋಡ್ತಾರೆ ಜನ, ಈ ಹಿಂಜರಿಕೆನ ಹೆಂಗ್ ಓವರ್ಕಮ್ ಮಾಡ್ಕೊಡ್ರಿ ಮೇಡಮ್ ನೀವು? ಸರ್, ಹಿಂಜರಿಕೆ ಅಂತ ಬಂದಾಗ ನಂಗೆ ತುಂಬ ಏನಂದ್ರೆ ಹಿಂಜರಿಕೆ ಯಾಕೆ ಪಡ್ಕೋಬೇಕು? ಇವರು ನಮ್ಮ ಥರ ಮನುಷ್ಯರೇ ಅಲ್ವಾ? ನಾವು ಅವ್ರೇನು ಪ್ರಾಣಿಗಳ? ನಮ್ಗೇನು ಕೊಂದಾಕ್ಬಿಡ್ತಾರ? ಏನು ಇಲ್ಲಲ್ಲ. ಏನು ಗೊತ್ತಿಲ್ವೋ ಅದನ್ನ ಕಲಿಬೇಕು. ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಇದನ್ನ ಯಾವ ಥರ ರೀಚ್ ಮಾಡ್ಬೋದು, ಇದನ್ನ ಯಾವ ಥರ ಮಾಡಬೇಕು, ಇಲ್ಲ ನಮ್ಮ ಡ್ರೆಸ್ ಇದು ಯಾವ ಥರ ಇರಬೇಕು, ಡ್ರೆಸ್ ಹಾಕೋದು ಯಾವ ಥರ ಇರಬೇಕು, ಪ್ರತಿಯೊಂದು ತಿಳ್ಕೊಳ್ಳೋಣ, ಕೇಳೋಣ. ಕೇಳಿದ್ರೆ ಎಲ್ಲರೂ ಹೇಳ್ಕೊಡ್ತಾರೆ. ನಾವು ಇದೇ ಬೆಳೆಯೋದಕ್ಕೆ ಬಂದಿರೋದು, ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋಬೇಕಾಗಿರೋದು ಬೆಳೆಯೋದಕ್ಕೆ. ಇಲ್ಲಿ ನಾವೇನಕ್ಕೆ ಅವರು ನಮ್ಮ ಥರನೇ ಬಿಸ್ನೆಸ್ ಮಾಡ್ತಾ ಇರೋದು. ನನಗೆ ಮೇಡ್ ಸರ್ವಿಸ್ ಮಾಡಿದಾಗ ಒಂದು ಸ್ವಲ್ಪ ನಾನು ಲೋ ಕ್ಲಾಸ್ ಬಿಸ್ನೆಸ್ ಮಾಡ್ತಾ ಇದ್ದೀನೇನೋ ಅಂತ ನನಗೆ ಹಿಂಜರಿಕೆ ಅದಿತ್ತು. ಇಲ್ಲಿ BNAಗೆ ಬಂದಮೇಲೆ ಹೈ ಕ್ಲಾಸ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು. ನನ್ನ ನಂಬರ್ 1 ನಾನೇನೆ. ಇಲ್ಲಿ ಬಂದಮೇಲೆ ನಾನೇ ನಂಬರ್ 1 ಆಗಬೇಕು. ಇಲ್ಲ, ನಾನು ನಂಬರ್ 1 ಬಿಸ್ನೆಸ್ಸೇ ಮಾಡ್ತಾ ಇರೋದು ಇಲ್ಲಿ. ಎಲ್ಲರಿಗೂ ಯೂಸ್ ಆಗಬೇಕು ನನ್ನ ಸರ್ವಿಸ್. ಇಲ್ಲಿ ಎಲ್ಲರ ಮನೆಗಳ ಪ್ರಾಬ್ಲಮ್ ಸಾಲ್ವ್. ಇಲ್ಲಿರೋರೇ ನನ್ನ ಕ್ಲೈಂಟ್ಸು. ನಾನು ಇಷ್ಟು ದಿನ ಗೂಗಲ್ಲು ವೆಬ್ಸೈಟ್ ಅಂತ ಹುಡ್ಕೊಂಡು ಹೋಗ್ತಿದ್ನಲ್ವಾ, ಇಲ್ಲಿದ್ದಾರೆ ನನ್ನ ಡೈರೆಕ್ಟ್ ಕ್ಲೈಂಟ್ಸ್ಗಳು ಇಲ್ಲಿದ್ದಾರೆ. ಇವ್ರ ಮೇಲೇ ನಾನು ಎಫೆಕ್ಟ್ ಆಗಬೇಕು.
ಇವಾಗ ಇಲ್ಲಿ ನನ್ನ ಸರ್ವಿಸ್ ಬಗ್ಗೆ ನಾನ್ ಮಂದಾಳದಿಂದ ಏನ್ ಹೇಳ್ತೀನೋ ಅವ್ರ ಮನ್ಸಿಗೆ ಹೋಗಿ ಎಷ್ಟು ಟಚ್ ಆಗುತ್ತೋ ಅಷ್ಟು ನಾನು ರೆಫರಲ್ ತಗೋಬಹುದು. ಈ ಕಾನ್ಫಿಡೆಂಟ್ ನಂದ್ರಲ್ಲಿ ಬೆಳೆದಿದ್ದೆ ಅಲ್ಲಿ ಹೋಗಿದಾಗ. ನನ್ಗೆ ಯಾವ್ದು ಇಂಜರ್ಕೆ ಅನ್ಸ ಬಂದಿಲ್ಲ. ಬಟ್ ನೋಡೋಣ, ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದ್ ರೀಚ್ ಎಲ್ಲಿ ತಗೊಂಡೋಗುತ್ತೋ ಗೊತ್ತಿಲ್ಲ. ಬಟ್ ಕಾನ್ಫಿಡೆನ್ಸ್ ಮುಖ್ಯ. ನಾನು ಕಾನ್ಫಿಡೆಂಟ್ ಆಗೇ ಹೋದೆ. ನಾನೇನಾದ್ರು ಒಂದು ರೀಚ್ ಮಾಡಬೇಕು, ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡೇ ಹೋಗಿದ್ದು. ಬಟ್ ಭಯ ಅನ್ನೋದೇನು ಬಂದಿಲ್ಲ ನನಗೆ. ಭಯ ಪಡೋದು ಯಾಕೆ? ನನ್ನ ಬಿಸ್ನೆಸ್ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಯಾಕೆ ಭಯ ಪಡಬೇಕು? ಯಾಕೆಂದ್ರೆ ಅವ್ರಿಗೆ ಯೂಸ್ ಆದ್ರೆ ತಗೋತಾರೆ ನನ್ನ ಹತ್ರ ಸರ್ವಿಸು. ಯೂಸ್ ಆಗಿಲ್ಲ ಅಂದ್ರೆ ಸ್ಟಾಪ್ ಮಾಡ್ತಾರೆ. ನನ್ಗೆ ಯಾರು ನನ್ನ ಕ್ಲೈಂಟ್ಸ್ ನನಗೆ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ನನಗೆ ಈ ನಾಗರಾವ್ಗೆ ಅದ್ದು ಕಣ್ಣಿಗೆ ನಾಗರಾವ್ ಹೆಂಗ್ ಬೀಳ್ತಾರೋ ಆ ಥರ ಇವರೇ ನನ್ನ ಕ್ಲೈಂಟ್ಸ್ ಅಂತ ಗೊತ್ತಾಗ್ಬಿಡ್ತಾರೆ. ಅವ್ರಿಗೆ ಟಾರ್ಗೆಟ್ ಮಾಡ್ತೀನಿ ನಾನು. ನಿಮ್ಮ ಮನೆಗೆ ಸಮಸ್ಯೆ ಇದೆ, ಜ್ಯೋತಿಷ್ರ ಥರ ಹೇಳೋರ್ ಥರ. ನಿಮ್ಮ ಮನೇಲಿ ಖಂಡಿತ ಸಮಸ್ಯೆ ಇದೆ. ಎಲ್ಲಾರ ಮನೇಲೂ ಇದೆ ಈಗ ಸಮಸ್ಯೆ. ನಾನು ಹೇಳೋದಕ್ಕಿಂತ ಫಸ್ಟ್ ಆಫ್ ಆಲ್ ನಿಮ್ಮ ಮನೆಗೆ ಸರ್ವಿಸ್ ಬೇಕೇ ಬೇಕು. ಅದಕ್ಕೆ ಹೇಳ್ತೀನಿ, ನನ್ನ ನಂಬರ್ 24 ಅವರ್ಸ್ ಇಟ್ಕೊಳ್ಳಿ ಎಲ್ಲಾರ ಹತ್ರ. ಯಾಕಂದ್ರೆ ವಯಸ್ಸಾಗಿರೋರ್ ಮನೇಲಿ ಇರ್ತಾರೆ, ಜಾರ್ ಬಿದ್ರು, ಆಚೆಗಳು ಹೋಗಿರ್ತೀರಾ ಬಿಸ್ನೆಸ್ ಮೇಲೆ, ಮಕ್ಳು ಬಂದಿರಲ್ಲ. ಇವೆಲ್ಲ ಸೇಫ್ಟಿಗೋಸ್ಕರ ನಮ್ಗೊಂದು ಮ್ಯಾನ್ ಪವರ್ ನಿಮ್ಮ ಮನೇಲಿ ಇದ್ರೆ ನಮ್ಮ ಮ್ಯಾನ್ ಪವರ್ ನಿಮ್ಗೆ 24 ಅವರ್ಸ್ ನೀವು ಹ್ಯಾಪಿ ಆಗಿರ್ಬೋದು. ನಿಮ್ಮ ಫ್ಯಾಮಿಲಿಗಳ ಜೊತೆಗೆ ನೀವು ಸುಖವಾದ ಸಂಸಾರನೂ ಸಾಗಿಸ್ಬೋದು. ಗಂಡ ಹೆಂಡ್ತಿಲು ಯಾವುದು ಬಿರುಕಾಗಲ್ಲ. ಮತ್ತೆ ಅತ್ತೆ ಮಾವದಿರೋದು ಅಷ್ಟೇ, ಅಪ್ಪ ಅಮ್ಮನಿಗೂ ಚೆನ್ನಾಗಿ ನೋಡ್ಕೋಬೋದು, ಮಕ್ಕಳನ್ನೂ ಚೆನ್ನಾಗಿ ಸಾಕ್ಬೋದು. ಹ್ಯಾಪಿ ಫ್ಯಾಮಿಲಿ ನೆಟ್ವರ್ಕಿಂಗ್ ಅಂತೂ ಸೂಪರ್ ಆಗಿ ಬೆಳೀತಾ ಇರುತ್ತೆ ನನ್ನ ಕಡೆಯಿಂದ ಸರ್ವಿಸಲ್ಲಿ. ಫ್ಯಾಂಟಾಸ್ಟಿಕ್. ಮೇಡಮ್, ಈಗ ನಾವು ಕೊಡ್ತಾ ಇರೋಂಥ ಕಂಟೆಂಟ್ ನೋಡಿ ಸಾಕಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ಬಿಕಾಸ್ ನಿಮ್ದೊಂಥರ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಇನ್ಸ್ಪಿರೇಷನ್ ಸ್ಟೋರಿ. ಅಂದರೆ ಏನೂ ಇಲ್ದಿರ ಝೀರೋ ಇಂದ ಶುರುವಾಗಿ ಇವತ್ತು ಹೀರೋ ಆಗಿದ್ದೀರ ನೀವು. ನೀವು ಇನ್ನೊಬ್ರಿಗೆ ಯಾರಿಗಾರು ಇದೇ ಥರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಲ್ದಿರ, ಹಣದ ಬ್ಯಾಕ್ಗ್ರೌಂಡ್ ಇಲ್ದಿರ, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ದಿರೋ ಅಂತ ಈಗ ಕಣ್ಣು ಬಿಡ್ತಿರೋ ಅಂತ ಲೇಡಿ ಆಂಟ್ರಪ್ರಿನರ್ಸ್ಗೆ, ಹೆಂಗಸರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಏನ್ ಸಲಹೆ ಕೊಡ್ತೀರಾ? ಹೆಂಗ್ ಶುರು ಮಾಡ್ಬೋದು ಅವ್ರು? ಸರ್, ಈಗ ನಾನು ಬಿಸ್ನೆಸ್ ಬಂದಿರೋ ಹೆಣ್ಮಕ್ಳಿಗೆ ನಾನು ಒಂದು 3 ಪಾಯಿಂಟ್ನ ಹೇಳ್ಬೋದು. ಒಂದನೇದು ಬಂದು ಧೈರ್ಯ. ಯಾವತ್ತೂ ಧೈರ್ಯನಂತೂ ಕಳ್ಕೊಬಾರ್ದು. ಏನೇ ಬರಲಿ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ, ನಾನು ಅದನ್ನ ಎದೆ ಇಟ್ಟು ನಿಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಹೆಣ್ಮಕ್ಳಲ್ಲಿ ತುಂಬ ಬೆಳಿಬೇಕು. ಎರಡನೇದು, ಇವಾಗ ಬಿಸ್ನೆಸ್ ಮಾಡಿರ್ತಾರೆ, ಅದೊಂದು ಸಮುದ್ರ, ಅದ್ರಲ್ಲಿ ಬಿದ್ಬಿಟ್ಟಿರ್ತೀವಿ. ಅದರಲ್ಲಿ ಈಜ್ಬೇಕಾ ಇಲ್ಲ ನಾವು ಈಜಿದ್ರೆ ನಾವು ದಡ ಬಂದು ತಲುಪ್ತೀವಿ, ಈಜಿಲ್ಲ ಅಂದ್ರೆ ಅಲ್ಲೇ ಮುಳುಗ್ತೀವಿ. ಹಂಗಾಗಿ ನಮ್ಗೆ ಇವಾಗ ಸಮುದ್ರದ ನೀರಲ್ಲಿ ಬಂದ್ರೆ ನಾವು ಬದುಕ್ಬೇಕಂದ್ರೆ ಈಜ್ಲೇಬೇಕು. ಏನಾದ್ರು ಈಜ್ ಬಂದಿಲ್ಲ ಅಂದ್ರೂ ಈಜ್ ಕಲ್ತಿನಾದ್ರೂ ಆಚೆ ಬರ್ಬೇಕು ನಾವು. ಆ ಕಲಿಯೋದಕ್ಕೆ ಏನ್ ದಾರಿಗಳಿದಾವ ಅದನ್ನ ಹುಡ್ಕೋಬೇಕು. ಇವಾಗ ನಾವು ನೀರಲ್ಲಿ ಬಿದ್ಬಿಟ್ಟಿದೀವಿ, ಕೈ ಕಾಲೆಲ್ಲ ಎತ್ತು ಹೊಡೆದ್ರೆ ನಮ್ಗೆಲ್ಲ ಬಿಸ್ನೆಸ್ ಈಜ್ ಹೊಡಿಯಕ್ ಸಾಧ್ಯ ಆಗೋದು. ಆ ತರ ನಾವು ಸಮುದ್ರದ ದಡಕ್ ಬಂದ್ರೇನೆ ನಮ್ಗೆ ಅದೊಂದು ಸಕ್ಸಸ್ ಸ್ಟೋರಿ ಬರೋದು. ಮತ್ತೆ ಅದ್ರಲ್ಲಿ ನೆಟ್ವರ್ಕಿಂಗ್ ಎಲ್ಲಿ ಸಿಗುತ್ತೆ, ಯಾವ ತರ ಸಿಗುತ್ತೆ, ಆ ಪ್ಲಾಟ್ಫಾರ್ಮ್ನ ಹೆಂಗ್ ಯೂಸ್ ಮಾಡ್ಕೋಬೇಕು, ಅದರಿಂದ ನಾವು ಅಲ್ಲಿ ಯಾವ ತರ ಬೆಳಿತೀವಿ ಅದನ್ನ ತುಂಬಾ ಇಂಪಾರ್ಟೆಂಟು. ಇವಾಗ ಹೆಣ್ಮಕ್ಳು ಎಲ್ಲಾರ ಜೊತೆ ಮಾತಾಡ್ತಿರ್ತಾರೆ. ಇವಾಗ ಯಾರೋ ಒಬ್ರು ಅವ್ರ ಬಿಸ್ನೆಸ್ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ಇವಾಗ ನೀವು ನಮ್ಮ ಜೊತೆ ಮಾತಾಡ್ತಾ ಇದ್ದೀರಾ ನೆಟ್ವರ್ಕಿಂಗ್ ಅಲ್ಲಿ, ನಿಮ್ಗೆ ನಮ್ಮ ಬಿಸ್ನೆಸ್ ಬೇಕಾಗಿರುತ್ತೆ. ಬಟ್ ನಾನು ಓಪನ್ ಆಗಿ ಹೇಳ್ದಾಗನೇ ತಾನೇ ನಿಮ್ಗೆ ಅರ್ಥ ಆಗೋದು ಬಿಸ್ನೆಸ್ ಏನಿದೆ, ನಾನು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸರ್, ನಾನು ಮೇಡ್ ಸರ್ವಿಸ್ ಮಾಡ್ತಾ ಇದ್ದೀನಿ, ಹೌಸ್ ಕೀಪಿಂಗ್ ಮಾಡ್ತಾ ಇದ್ದೀನಿ, ಡ್ರೈವರ್ ಸರ್ವಿಸ್ ಕೊಡ್ತೀನಿ. ನಿಮ್ಮ ಮನೇಲಿ ಪ್ರಾಬ್ಲಮ್ ಇರುತ್ತೆ. ಅನಿತಾ ಮೇಡಮ್, ನೀವು ಹೇಳಿದ್ರಿ ಮೀಟಿಂಗಲ್ಲಿ, ನನ್ಗೆ ಈ ಬಿಸ್ನೆಸ್ ನನ್ಗೆ ಈ ಸರ್ವಿಸ್ ಬೇಕಾಗಿತ್ತು, ನೀವು ಹೇಳಿದ ಕಾನ್ಸೆಪ್ಟ್ ಚೆನ್ನಾಗಿತ್ತು, ನನ್ಗೆ ಈ ಸರ್ವಿಸ್ ಕೊಡಿ, ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನೀವು ನನಗೆ ಕಾಲ್ ಮಾಡ್ತೀರಾ ನೆಕ್ಸ್ಟ್ ಡೇ. ಇದೇ ನೆಟ್ವರ್ಕಿಂಗ್. ನಾವೊಬ್ಬರ ಜೊತೆ ಮೀಟ್ ಮಾಡಿದಾಗ ನಮ್ಮ ಬಿಸ್ನೆಸ್ ಬಗ್ಗೆ ಫಸ್ಟ್ ನಮ್ಮ ಹೆಸರು, ನಮ್ಮ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಂಡ್ರೆ, ಅದು ಇವತ್ತಲ್ಲ ನಾಳೆ ನಿಮ್ಗೆ 10 ದಿನ ಆದ್ಮೇಲಾದ್ರೂ ನಿಮ್ಮಿಂದ ನಮ್ಗೆ ಕಾಲ್ಸ್ ಬರ್ಬೋದು, ಇಲ್ಲ 1 ತಿಂಗಳಾದ್ಮೇಲೂ ಕಾಲ್ಸ್ ಬರ್ಬೋದು. ಬಟ್ ಅನಿತಾ ಯಾರಂತ ನೀವು ಅನಿತಾ ಏನ್ ಸರ್ವಿಸ್ ಕೊಡ್ತಾ ಇದ್ದಾಳೆ ಅಂತನಾದ್ರೂ ನೀವು ಜ್ಞಾಪನ ಇಟ್ಕೊಂಡಿರ್ತೀರಾ ನಮ್ಮ ಬಗ್ಗೆ. ತುಂಬಾ ದಿನದ ನಂತರನಾದ್ರೂ ನಂಗೆ ಕಾಲ್ಸ್ ಬರ್ಬೇಕು. ಬಟ್ ಅದರಲ್ಲಿ ಪೇಷನ್ಸ್ ಮುಖ್ಯ, ತಾಳ್ಮೆ ಒಂದು ಕಲ್ತ್ಕೋಬೇಕು. ಯಾವುದೇ ಬರಲಿ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ಇವತ್ತೆಲ್ಲ ನಾನು ರೀಚ್ ಆಗೇ ಆಗ್ತೀನಿ, ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ನ ಮಾತ್ರ ಯಾವತ್ತೂ ಬಿಟ್ಕೊಡ್ಬಾರ್ದು. ಇಷ್ಟನ್ನ ನಾ ಹೆಣ್ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ 1 ಗಂಟೆ ಕಾಲ ಕಳೆದಿದ್ದೀರಾ ಇವತ್ತು. ನಿಮ್ಮ ಜರ್ನಿ ತುಂಬ ತುಂಬ ಪ್ರೇರಣಾ ಸ್ಫೋತ್ರವಾಗಿದೆ. ತುಂಬ ಇನ್ಸ್ಪಿರೇಷನಲ್ ಆಗಿದೆ ನಿಮ್ಮ ಜರ್ನಿ. ನಮಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ಈ ಝೀರೋ ಟು ಹೀರೋ ಕಾನ್ಸೆಪ್ಟ್ ಇನ್ ರಿಯಲ್ ಲೈಫ್ ನೋಡ್ತಾ ಇರೋಂಥ ಇದು. మరి ಏನು ಬ್ಯಾಕ್ಗ್ರೌಂಡ್ ಇರ್ತೀರಾ, ಇವತ್ತು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇರೋಂಥವ್ರು. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸಕ್ಸಸ್ಸಿಗೆ ಕಂಗ್ರ್ಯಾಚುಲೇಷನ್. ಇವತ್ತಿಗಿರೋ ಸಕ್ಸಸ್ಗೆ ಕಂಗ್ರ್ಯಾಚುಲೇಷನ್ಸ್, ನಾಳೆ ಬರೋಂಥ ಸಕ್ಸಸ್ಗೆ ಕೂಡ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಇವತ್ತೇ ಹೇಳ್ತಾ ಈ ಪಾಡ್ಕಾಸ್ಟ್ ಮುಗಿಸೋಣ. ಥ್ಯಾಂಕ್ ಯು. ದಟ್ ಇಸ್ ಆರ್ ಎಪಿಸೋಡ್ ಆಫ್ ಬಿಸ್ನೆಸ್ ಗಿಸ್ನೆಸ್.
ಇವತ್ತು ನಮ್ಮ ಜೊತೆ ಅನಿತಾ ಅವರಿದ್ರು. ಅನಿತಾ ಅವರು ತುಂಬಾ ಹಂಬಲ್ ಬ್ಯಾಕ್‌ಗ್ರೌಂಡಿಂದ, ತುಂಬಾ ಆ, ಏನೂ ಇಲ್ದಿರೋಂಥ ಸ್ಥಿತಿಯಿಂದ ಇವತ್ತು ಹೀರೋ ಆಗಿರೋಂಥ ಸ್ಥಿತಿ ಹೇಗೆ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿರೋಂಥ ಬಿಸ್ನೆಸ್ ಹೇಗೆ ನಡೆಸಿದ್ರು, ಹೇಗೆ ಬಂದರು, ಅವರ ಜರ್ನಿನ ತಿಳ್ಕೊಂಡ್ವಿ. ಹೋಪ್ ದಿಸ್ ವಾಸ್ ಇನ್ಸ್ಪಿರೇಷನಲ್ ಫಾರ್ ಯು. ಫಾರ್ ಮೋರ್ ಸಚ್ ಎಪಿಸೋಡ್ಸ್, ಸಬ್ಸ್ಕ್ರೈಬ್ ಟು ಬಿಸ್ನೆಸ್ ಗಿಸ್ನೆಸ್ ಪಾಡ್ಕಾಸ್ಟ್ ಚಾನಲ್. ಥ್ಯಾಂಕ್ ಯು.